ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ 70 ಔಟ್ ಆಫ್ 17 ಫಿಸಿಕ್ಸ್ ಜರ್ನಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂದ್ಕೊಂಡಿದ್ದೀನಿ. ಇವತ್ತು ಐ ಥಿಂಕ್ ನಿಮ್ಮ ಎಂಟೈರ್ ಪಾರ್ಟ್ 2 ಇದು ಲಾಸ್ಟ್ ಚಾಪ್ಟರು. ಪಾರ್ಟ್ 2 ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಮುಗಿದಿದೆ. ಐ ಥಿಂಕ್ 1 or 2 ಚಾಪ್ಟರ್ಸ್ ಇದೆ, ಅದು ನಾಳೆ ಅಪ್ಲೋಡ್ ಮಾಡಿ ಬಿಸಾಕ್ತೀನಿ. ಎಲ್ಲ ಒನ್ ಶಾರ್ಟ್ ಲೆಕ್ಚರ್ಸ್ ಆಲ್ಮೋಸ್ಟ್ ಮುಗಿದಿದೆ ಮಕ್ಕಳೇ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಿಂಪ್ಲಿಫೈಡ್ ಮೈಂಡ್ಸ್ 1 ಶಾರ್ಟ್ ಲೆಕ್ಚರ್ಸ್ ಔಟ್ ಆಫ್ 14 ಎಷ್ಟು ನೀವು ಮುಗಿಸಿದ್ದೀರಾ ಅಂದ್ಬಿಟ್ಟು. ನೀವೇ ಅದು 14 ಔಟ್ ಆಫ್ 14 ಮುಗಿಸಿದ್ರೆ ಆಲ್ಮೋಸ್ಟ್ ನೀವು 70 ಔಟ್ ಆಫ್ 70 ರೀಚ್ ಆದಂಗೆ. ಸ್ವಲ್ಪ MCQs ನ್ಯೂಮರಿಕಲ್ಸ್ ನೋಡಿಕೊಂಡ್ರೆ ಮುಗೀತು ಮಕ್ಕಳೇ, ಅರ್ಥ ಆಯ್ತಾ? ಸೊ ಈ ಚಾಪ್ಟ್ರಲ್ಲಿ ನಿಮಗೆ ಆಲ್ಮೋಸ್ಟು 8 ಮಾರ್ಕ್ಸ್ ಬರುತ್ತೆ. ಐ ವಿಲ್ ಮೇಕ್ ಶೂರ್ ಯು ಸ್ಕೋರ್ 8 ಔಟ್ ಆಫ್ 8 ವಿತ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಯಾವುದೇ ಟೈಪ್ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಬರೀಬೋದು, ಅರ್ಥ ಆಯ್ತು? ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. MCQs ಆಗಲಿ ಏನೇ ಆಗಿರಲಿ, ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ ಇಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಔಟ್ ಆಫ್ 14 ಹೌ ಮೆನಿ ಒನ್ ಶಾರ್ಟ್ಸ್ ಯು ಸಾ. 13 ಔಟ್ ಆಫ್ 12 ಔಟ್ ಎಲ್ಲರೂ 40 ಔಟ್ ಆಫ್ 40 ಮುಗಿಸ್ಲೇಬೇಕು. ಆ್ಯಸ್ ಆಫ್ ನಾವು ವೆಸ್ಟ್ ಮಾಡಿದ್ದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲ ಕಮೆಂಟ್ಸ್ಗೂ ನನ್ನ ಕಡೆಯಿಂದ ಒಂದು ಹಾರ್ಟ್ ಬರುತ್ತೆ. ಆ್ಯಂಡ್ ಈಗ ನೀವು ಐ ಥಿಂಕ್ ಒನ್ ಆಫ್ ದ ಮಾಡೆಲ್ ಪೇಪರ್ ಚೆಕ್ ಮಾಡಿದ್ರೆ ನನಗೆ ಐ ವಾಸ್ ವೆರಿ ಶಾಕ್ ಟು ಸಿ ದಟ್ ಈವನ್ ದೇ ಆಸ್ಕ್ ಯು ಟು, ಜನರಲಿ ನಾವು ಯಾವತ್ತೇ ಆಗಲಿ ವಿಲ್ ಆಲ್ವೇಸ್ ಥಿಂಕ್ ಓಕೆ ಇದು ಡಯೋಡ್ ಬಗ್ಗೆ ಯು ಹ್ಯಾವ್ ಬಯಾಸಿಂಗ್ ಬಗ್ಗೆ ಬರುತ್ತೆ, ಇಲ್ಲ ನಮ್ಮದು ಫುಲ್ ವೇವ್ ರೆಕ್ಟಿಫೈ ಹಾಫ್ ವೇವ್ ರೆಕ್ಟಿಫೈ ಕ್ವಶನ್ಸ್ ಕೇಳ್ತಾರೆ. ಬಟ್ ಇನ್ ಒನ್ ಆಫ್ ದ ಮಾಡೆಲ್ ಪೇಪರ್ ಈವನ್ ದೇ ಆಸ್ಕ್ ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್ ನಿಮ್ಮ ಈ ವರ್ಷದ ಮಾಡೆಲ್ ಪೇಪರ್. ಸೊ ದೇ ಕೆನ್ ಆಸ್ಕ್ ಎನಿಥಿಂಗ್ ಮಕ್ಕಳೇ. ಅದರಿಂದನೇ ಒಂದು ಆರ್ಡ್ರಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸಖತ್ತಾಗಿ ನೀವು ಮಾಡ್ಬೋದು, ಅರ್ಥ ಆಯ್ತಾ? ಸೊ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್ ಅಂದರೆ ದಿಸ್ ಇಸ್ ವಾಟ್ ಇಟ್ ಇಸ್. ನಿಮ್ಗೆ ಅನ್ಸುತ್ತೆ ಏನು ಸರ್ ಇಷ್ಟೊಂದೆಲ್ಲ ಬರೀಬೇಕು ಅಂದ್ಬಿಟ್ಟು. ನಾನು ನಮ್ಗೆ ಅರ್ಥ ಮಾಡಿಸ್ತೀನಿ. ಒಂದ್ಸರಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಯಾವತ್ತಿಗೂ ಮರೆಯೋದಿಲ್ಲ. ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ನಾವು ಓದ್ತೀವಿ ಮರ್ತೋಗ್ತೀವಿ. ಅಫ್ಕೋರ್ಸ್ ಯಾವುದಾದ್ರು ತೊಗೊಂಡು ಮಗ್ಗಪ್ ಮಾಡಿದ್ರೆ ಮರ್ತೋಗ್ತೀರಾ ನೀವು. ಆಬ್ವಿಯಸ್ಲಿ ಅರ್ಥ ಮಾಡ್ಕೊಂಡ್ರೆ ಮರೆಯೋದಿಲ್ಲ. ಅರ್ಥ ಮಾಡ್ಕೊಂಡು ನೀವು ಓನ್ ಸೆಂಟೆನ್ಸಸ್ ಬರೀಬೋದು ನೀವು, ಓಕೆನಾ? ಫಸ್ಟ್ ಈಗ ವಾಟ್ ಇಸ್ ಎನರ್ಜಿ ಬ್ಯಾಂಡ್ ಥಿಯರಿ ಮಕ್ಕಳೇ? ಸಿಂಪಲಾಗಿ ಹೇಳ್ತೀನಿ ನಿಮಗೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಈಗ ನಾವು ಯಾವುದೋ ಒಂದು ಸೆಮಿಕಂಡಕ್ಟರ್ ತೊಗೊಂಡಾಗ ಸಿಲಿಕಾನ್ ತೊಗೊಂಡ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 1s2 2s2 2p6 3s2 ಆ್ಯಂಡ್ 3p2. ಸೊ ವೆನ್ ಎವರ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಮ್ಸ್, ನನಗೊಂದು ಸಣ್ಣ ಐ ವಿಲ್ ನೆವರ್ ಫರ್ಗೆಟ್ ದಿಸ್ ಇನ್ಸಿಡೆಂಟ್. ಆ್ಯಕ್ಚುಲಿ ದಟ್ ಇಸ್ ದ ರೀಸನ್ ವೈ ನಾನು ಇವತ್ತು ಟೀಚಿಂಗ್ ಫೀಲ್ಡ್ಗೆ ಬಂದಿರೋದು. ಸೊ ನಾನು 8ನೇ ಕ್ಲಾಸ್ ಇರಬೇಕಂತ ಹೇಳಿದ್ರೆ ನಮ್ಮ ಟೀಚರು, ಸೈನ್ಸ್ ಟೀಚರು, ಕ್ಲಾಸಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಕ್ಸ್ಪ್ಲೇನ್ ಮಾಡಿದ್ರು. 2n² KLMN ಅಂತ. ಯಾರ್ಯಾರಿಗೆ ಅರ್ಥ ಆಯಿತು ಹೇಳಿ ಅಂತ ಹೇಳಿದ್ರು. ಇಡೀ ಕ್ಲಾಸಲ್ಲಿ ನಾನು ಒಬ್ಬನೇ ಕೈ ಎತ್ತಿದ್ದು, ನನಗೊಬ್ಬನಿಗೆ ಅರ್ಥ ಆಯಿತು ಮೇಡಮ್ ಅಂದ್ಬಿಟ್ಟು. ಅದಾದಮೇಲೆ ಬಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಂತ ಹೇಳಿದ್ರು. ದೆನ್ ಮಕ್ಕಳೇ ಸ್ಟಿಲ್ ರಿಮೆಂಬರ್, ನಾನು ಹೋದೆ ಬೋರ್ಡ್ ಹತ್ರ, ಅಲ್ಲೇ ಚಾಕ್ ಪೀಸ್ ಬಾಕ್ಸ್ ಇತ್ತು. ಆ ವುಡನ್ದು ಚಾಕ್ ಪೀಸ್ ಬಾಕ್ಸ್ ಹಳೆ ತುಂಬ ಬರ್ತಾ ಇದೀವಿ, ತುಂಬ ನೋಡೋದಿಲ್ಲ ಈಗ. ಆ ವುಡನ್ ಚಾಕ್ ಪೀಸ್ ಬಾಕ್ಸಲ್ಲಿ ಒಂದು 50 ಚಾಕ್ ಪೀಸಸ್ ನಾವು ಇಡ್ಬೋದು. ಆ ಚಾಕ್ ಪೀಸ್ ತೊಗೊಂಡೆ, ಮಕ್ಕಳಿಗೆಲ್ಲ ತೋರಿಸ್ದೆ. ನೋಡಿ, ಈ ಬಾಕ್ಸ್ ಬಂದು ಶೆಲ್, ಎಲೆಕ್ಟ್ರಾನಿಕ್ ಶೆಲ್ ಇದ್ದಂಗೆ KLMN ಅಂತ. ಇದರಲ್ಲಿ ಎಷ್ಟು ನಾವು ಏನೋ ಚಾಕ್ ಪೀಸ್ನ ಇಡ್ಬೋದು ಅಂತ ಕೇಳ್ದೆ ಇಲ್ಲ, ಎಲ್ಲ 50 ಅಂತ ಹೇಳಿದ್ರು. ದಟ್ ಈಸ್ ಕಾಲ್ಡ್ ನಂಬರ್ ಆಫ್ ಎಲೆಕ್ಟ್ರಾನ್ ದಟ್ ಕ್ಯಾನ್ ಬಿ ಫಿಲ್ಡ್ ಇನ್ ಆರ್ಬಿಟ್ ಅಂತ ಹೇಳಿದ್ರೆ. ಆ್ಯಂಡ್ ನಮ್ಮ ಸೈನ್ಸ್ ಟೀಚರ್ ಇಂಪ್ರೆಸ್ ಆಗಿಬಿಟ್ರು ಮಕ್ಕಳು. ಸ್ಟಿಲ್ ರಿಮೆಂಬರ್ ದಟ್, ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ನಾನೇ ಆನ್ಸರ್ ಅಷ್ಟು ಚೆನ್ನಾಗಿ ಹೇಳಿದೆ ಅಂತ ಹೇಳಿದ್ರೆ ಬಿಕಾಸ್ ನಾನು ಐ ಆಲ್ವೇಸ್ ಹ್ಯಾವ್ ಹ್ಯಾಬಿಟ್ ಆಫ್ ರೀಡಿಂಗ್ ಬಿಫೋರ್ ಇಟ್ ಸೆಲ್ಫ್. ಬೇರೆ ಬುಕ್ಸ್ ಓದ್ ಬರ್ತಾರೆ 8ನೇ ಕ್ಲಾಸಲ್ಲಿ. ಅವತ್ತು ಡಿಸಿಷನ್ ತೊಗೊಂಡೆ ನಾನು ಟೀಚರ್ ಆಗಬೇಕು ಅಂದ್ಬಿಟ್ಟು. ಅವತ್ತಿಂದ ಇಡೀ ನಮ್ಮ ಸ್ಕೂಲಲ್ಲಿ ನಾನೇ ಟೀಚರ್, ಏನೇ ಡೌಟ್ ಬಂದು ನಾನು ತೊಗೊಂಬರ್ತಾರೆ. ಇಂಜಿನಿಯರಿಂಗಲ್ಲಿ ಮೇಸ್ಟ್ರೆ ಅಂತ ಕರಿತಾ ಇದ್ರು. IITಗೆ ಹೋದೆ, ಅಲ್ಲಿ ಎಲ್ಲರಿಗೂ ಟೀಚ್ ಮಾಡ್ತಾಯಿದ್ದೆ. ಲೈಫ್ ಲಾಂಗ್ ನಾನು ಟೀಚ್ ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ಕೆಮಿಸ್ಟ್ರಿ ಹೇಳ್ಬೇಕಂತ ಹೇಳಿದ್ರು ಆಲ್ಮೋಸ್ಟ್ 7 to 8 years ಟೀಚ್ ಮಾಡಿದ್ದೀನಿ. ಸೊ ಕೆಮಿಸ್ಟ್ರಿ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಮಕ್ಕಳೇ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಲಿ, ಹಾಫ್-ಬಾ ಪ್ರಿನ್ಸಿಪಲ್ ಆಗಲಿ, ಎಲೆಕ್ಟ್ರಾನ್ಸ್ ಫಿಲ್ಸ್ ಇನ್ ದ ಆರ್ಡರ್ ಆಫ್ ದ ಇನ್ಕ್ರೀಸಿಂಗ್ ಎನರ್ಜೀಸ್, Pauli's exclusion principle, no two set of electrons can have 4 set of principal quantum numbers, atomic structure. ಎಷ್ಟು ಬ್ಯೂಟಿಫುಲ್ ಚಾಪ್ಟರ್, ಓ ಮೈ ಗಾಡ್. ಐ ಥಿಂಕ್ ನಾನು ಇಲ್ಲೇ ಬೇಕಾದ್ರೆ ನಿಮ್ಗೆ ಹೇಳ್ಬಿಡ್ತೀನಿ. ಕೆಮಿಸ್ಟ್ರಿ, ಸಾರಿ, ಐ ಡೋಂಟ್ ವಾಂಟ್ ಟು ಗೋ ಟು ಕೆಮಿಸ್ಟ್ರಿ. ಐ ವಿಲ್ ಕಮ್ ಬ್ಯಾಕ್ ಟು ಫಿಸಿಕ್ಸ್. ಇಟ್ ಇಸ್ ಫಿಸಿಕ್ಸ್, ಓಕೆ? ನಾವು ಸಾರಿ, ಓಕೆ? ಸೊ ಸುಮ್ಮನೆ ನಾನು ಹೇಳಿದೆ ನಿಮಗೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಲವ್ ಎವ್ರಿ ಸಬ್ಜೆಕ್ಟ್. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ನೀವು ಒಂದ್ರಲ್ಲಿ ಫ್ಯೂಚರ್ ತುಂಬ ಚೆನ್ನಾಗಿ ಏನೇ ಒಂದು ಎಕ್ಸೆಲ್ ಮಾಡೋಕ್ಕಂತ ಅರ್ಥ ಮಾಡ್ಕೋಬೇಕು. ಇಸ್ ನೈದರ್ ಫಿಸಿಕ್ಸ್ ನಾರ್ ಕೆಮಿಸ್ಟ್ರಿ ನಾರ್ ಮ್ಯಾಥಮೆಟಿಕ್ಸ್. ಓದ್ತಾ ಇದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಕ್ವಾಂಟಮ್ ನಂಬರ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ KCET, ಓಕೆ? ನೆಕ್ಸ್ಟು, ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಸಿಲಿಕಾನ್ ತೊಗೊಂಡಾಗ ನೀವು ಕೆಮಿಸ್ಟ್ರಿ ಕಲ್ತಿರ್ತೀರಾ. ಈ ಲಾಸ್ಟ್ ಎಲೆಕ್ಟ್ರಾನ್ಸ್ ಬಂದು ನಿಮಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಅರ್ಥ ಆಯ್ತಾ? ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆ್ಯಕ್ಚುಲಿ ಇದ್ರ p ಆರ್ಬಿಟಲ್ ಕೆಪಾಸಿಟಿ ಬಂದು 6 ಎಲೆಕ್ಟ್ರಾನ್ಸು. ಇಲ್ಲಿ ಎಂಟಿ ಸ್ಪೇಸ್ ಇದೆ. ವೆರಿ ಸಿಂಪಲ್. ಈ ಡಯಾಗ್ರಾಮ್ಗೆ ಅರ್ಥ ಆಗೋದಿಲ್ಲ, ನಾನು ಸಿಂಪಲ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಯಾವುದೇ ಒಂದು ಐಸೋಲೇಟೆಡ್ ಆಟಮ್ ತೊಗೊಂಡ್ರೆ, ಒಂದು ಆಟಮ್ ತೊಗೊಂಡು, ಐಸೋಲೇಟೆಡ್ ಅಂದರೆ ಏನು, ಅದ್ರ ಪಕ್ಕ ಯಾವುದೇ ರೀತಿ ಆಟಮ್ಸ್ ಇಲ್ಲ, ಅದು ಸುತ್ತ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸು ಪಾಪ ರಿವಾಲ್ವ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಐಸೋಲೇಟೆಡ್ ಆಟಮ್ಸ್ ಸುತ್ತ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ.
ಸೊ ನಾನು ಇನ್ನೊಂದು ಆಟಮ್ ತೊಗೊಂಬಂದಾಗ, ಫಾರ್ ಎಕ್ಸಾಂಪಲ್ ಕ್ರಿಸ್ಟಲ್ ತೊಗೊಂಡ್ರೆ ಏನು ಒಂದೇ ಆಟಮ್ ಇರೋದಿಲ್ಲ, ಒಂದು ಕ್ರಿಸ್ಟಲಲ್ಲಿ ಎಷ್ಟೊಂದು ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಇನ್ನೊಂದು ಆಟಮ್ನ ತೊಗೊಂಬಂದಾಗ ಈ ಎಲೆಕ್ಟ್ರಾನ್ಸು, ಈ ಆಟಮು ಇದನ್ನ ಎಲೆಕ್ಟ್ರಾನ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅದ್ರದ್ದು ಎನರ್ಜಿ ಚೇಂಜ್ ಆಗುತ್ತೆ. ಸರ್ ಯಾಕೆ ಎನರ್ಜಿ ಚೇಂಜ್ ಆಗುತ್ತೆ? ಬಿಕಾಸ್ ಯೂಸಿಂಗ್ ಕೂಲಮ್ಸ್ ಲಾ, ರೈಟ್? ವೆನ್ ಎವರ್ ದಿಸ್ ಟೂ ಚಾರ್ಜಸ್ ಆರ್ ದೇ, ಆಲ್ವೇಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಕೆ Q1 Q2 by R. ಎನರ್ಜಿ ಚೇಂಜ್ ಆಗುತ್ತೆ. ಐಸೋಲೇಟೆಡ್ ಆಟಮ್ಸಲ್ಲಿ ಎನರ್ಜಿ ಎಕ್ಸಾಕ್ಟ್ಲಿ ಇರುತ್ತೆ, ಬಟ್ ನೀವೇನಾಗುತ್ತೆ ಬೇರೆ ಈ ಎರಡು ಆಟಮ್ ಮಧ್ಯೆ ಡಿಸ್ಟೆನ್ಸ್ನ ಕಡಿಮೆ ಅಟಾಮಿಕ್ ಸ್ಪೇಸ್ ಕಡಿಮೆ ಮಾಡಿದಷ್ಟು ಇದ್ರ ಎನರ್ಜಿ ಲೆವೆಲ್ ಚೇಂಜ್ ಆಗುತ್ತೆ. ದೇರ್ಫೋರ್ ದೀಸ್ ಎಲೆಕ್ಟ್ರಾನ್ ಸ್ಪ್ಲಿಟ್ಸ್ ಇನ್ ಟೂ ಬ್ಯಾಂಡ್ಸ್. ಬ್ಯಾಂಡ್ಸ್ ಅಂದರೆ ಏನು? ಬ್ಯಾಂಡ್ ಅಲ್ಲ ಅಲ್ಲಿ. ಬ್ಯಾಂಡ್ ಅಂದರೆ ಒಂದು ಎಲ್ಲ ಪ್ರತಿಯೊಂದು ಎಲೆಕ್ಟ್ರಾನ್ಗೂ ಡಿಫ್ರೆಂಟ್ ಎನರ್ಜಿ ಇರುತ್ತೆ. ಯಾಕೆ ಸರ್ ಅಂತ ಹೇಳಿದ್ರೆ ನೋಡಿ, ಈ ಆಟಮ್ ಸುತ್ತೂರ ಇನ್ನೊಂದು ಯಾವುದೋ ಆಟಮ್ಸ್ ಇರ್ತವೆ. And if you take this atom, it has some different set of atoms. So every atom has a different set of atoms around that. So every atom ಅಲ್ಲಿ ಇರೋ ಎಲೆಕ್ಟ್ರಾನ್ ಡಿಫ್ರೆಂಟ್ ಎನರ್ಜಿ ಇರುತ್ತೆ. ಸೊ ಪ್ರತಿಯೊಂದು ಎಲೆಕ್ಟ್ರಾನ್ಗೂ ಒಂದೊಂದು ಎನರ್ಜಿ ಇರುತ್ತೆ. ಆ ಎಲ್ಲ ಎನರ್ಜಿ ಯಾವ ಕಾಮನ್ ಎನರ್ಜಿ ಇದೆಯಲ್ವ ಅದನ್ನು ಬ್ಯಾಂಡ್ ಅಂತ ಹೇಳ್ತೀವಿ. ಅಲ್ಲೇನು ಬ್ಯಾಂಡ್ ಇಲ್ಲ ಸಾಲಿಡ್ಸಲ್ಲಿ. ಬ್ಯಾಂಡ್ ಅಂತ ಹೇಳಿದ್ರೆ ಎಲ್ಲ ಎನರ್ಜಿನ ಗ್ರೂಪ್ ಮಾಡ್ತೀವಿ, ಅದೊಂದು ಬ್ಯಾಂಡು. ಈಗ ನಿಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸಲ್ಲಿ 10 ಜನ ಸ್ಟೂಡೆಂಟ್ಗೆ ಏನೋ ಫಸ್ಟ್ ಸ್ಪೋರ್ಟ್ಸ್ ಇಷ್ಟ ಇರುತ್ತೆ, ಅದೊಂದು ಎನರ್ಜಿ ಲೆವೆಲ್, ಅದೊಂದು ಎನರ್ಜಿ ಬ್ಯಾಂಡು. ಇನ್ನು 10 ಜನಕ್ಕೆ ಇನ್ನೊಂದು ಏನೋ ಇಷ್ಟ ಇರುತ್ತೆ, ಅದೊಂದು ಎನರ್ಜಿ ಲೆವೆಲು. ಪಾಪ ನಿಮ್ಮ ತಾತ ಅಜ್ಜಿಗೆ ಎನರ್ಜಿ ಕಡಿಮೆ ಇರುತ್ತೆ, ನಿಮ್ಮ ತಾತ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಒಂದು ಬ್ಯಾಂಡ್ ಎನರ್ಜಿ, ನೀವೆಲ್ಲ ಒಂದು ಎನರ್ಜಿ. ಇಟ್ಸ್ ಜಸ್ಟ್ ಇಮ್ಯಾಜಿನರಿ ಲೆವೆಲ್, ಇಟ್ಸ್ ಅ ಗ್ರೂಪ್ ಆಫ್ ಎಲೆಕ್ಟ್ರಾನ್. ಬ್ಯಾಂಡ್ ಅಂದರೆ ಅದು ಮೀನಿಂಗ್ ಅರ್ಥ ಆಯ್ತಾ ಕ್ಲಿಯರಾಗಿ? ಸಿನ್ಸ್ ಎವ್ರಿ ಆಟಮ್ ಇಸ್ ಸರೌಂಡೆಡ್ ಬೈ ಡಿಫ್ರೆಂಟ್ ಆಟಮ್ಸ್, ದೇರ್ಫೋರ್ ಇಟ್ ಹ್ಯಾಸ್ ಡಿಫ್ರೆಂಟ್ ಎನರ್ಜಿ ಲೆವೆಲ್. ಇದು ಎನರ್ಜಿ ಲೆವೆಲ್ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಇರುತ್ತಲ್ಲ, ಅದನ್ನೆಲ್ಲ ಒಂದು ಬ್ಯಾಂಡ್ ಅಂತ ಕರಿತೀವಿ. ಸಿಂಪಲ್, ಅರ್ಥ ಆಯ್ತಾ? ಅದು ಹೋಗ್ತಾ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ವಾಟ್ ಈಸ್ ದಿಸ್ 2n ಎಲೆಕ್ಟ್ರಾನ್ಸ್ ಆ್ಯಂಡ್ ಇದು 2n ಅಂದರೆ 2s. ಇಲ್ಲಿ ನೋಡಿ, ಇದು S2 ಎಲೆಕ್ಟ್ರಾನ್ 2 ಇರುತ್ತೆ, 2 ಸ್ಟೇಟ್ಸ್ ಇದೆ, 2 ಬಾಕ್ಸಸ್ ಇದೆ. ಆ 2 ಬಾಕ್ಸಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ ಗ್ರೌಂಡ್ ಸ್ಟೇಟಲ್ಲಿ. ಅದೇ ರೀತಿ ಟೋಟಲ್ 6 ಬಾಕ್ಸ್ ಇದೆ ಪಿ ಬ್ಲಾಕಲ್ಲಿ. ಸೊ 6 ಒಂದಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಮಾಡ್ಬೋದು, ಬಟ್ 6 ಇದೆ. 6ರಲ್ಲಿ ಬರೀ 4 ಎಲೆಕ್ಟ್ರಾನ್ಸ್, ಎಷ್ಟು 2 ಎಲೆಕ್ಟ್ರಾನ್ಸ್ ಮಾತ್ರ ಫಿಲ್ ಆಗಿದೆ, ಇನ್ನು 4 ಗ್ಯಾಪ್ ಇದೆ. ಸೊ ಆ್ಯಸ್ ಯು ಮೂವ್, ಆ್ಯಸ್ ಅ ಸ್ಪೇಸ್ ಬಿಕಮ್ಸ್ ಡಿಕ್ರೀಸಸ್, ಈ ಎನರ್ಜಿ ಲೆವೆಲ್ ಫುಲ್ಲು ಸ್ಪ್ಲಿಟ್ ಆಗಿಬಿಡುತ್ತೆ ಮಕ್ಕಳೇ. ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಿಂಪಲಾಗಿ ಹೇಳ್ತೀನಿ, ಕ್ವಿಕ್ಕಾಗಿ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಏನಿದೆಯಲ್ವಾ ಇದು, ಸೊ ಇಲ್ಲಿ ಟೋಟಲ್ 6, ಇಲ್ಲೂ ಸ್ಪೇಸ್ ಇದೆ, ಟೋಟಲ್ 6 ಇದೆಯಲ್ವಾ. ಸೊ 1 2 3, ಸೊ ಇದು ಸ್ಪ್ಲಿಟ್ ಆಗುತ್ತೆ ನಿಮ್ಗೆ ಬೇಸಿಕಲಿ ಎಲ್ಲ. ಸೊ ಎಮ್ ಟಿ ಎಲ್ಲ ಮೇಲೆ ಹೋಗುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲ ಕೆಳಗಡೆ ಬರುತ್ತೆ. ಸೊ ಈ ಗ್ರೂಪ್ ಆಫ್ ಆಲ್ ದ ಎಲೆಕ್ಟ್ರಾನ್ಸ್ ಬೇಸಿಕಲಿ ಇಟ್ ಈಸ್ ಕಾಲ್ಡ್ ಎಸ್ ವ್ಯಾಲೆನ್ಸ್ ಬಾಂಡ್. ಇಲ್ಲಿ ಏನಿದೆಯಲ್ವಾ ಅದು ಎಮ್ ಟಿ, ಅದು ಕಂಡಕ್ಷನ್ ಬ್ಯಾಂಡ್ ಆಗಿಬಿಡುತ್ತೆ. ಹೋಗ್ತಾ ಮೇಲಕ್ಕೆ ನೋಡಿ 4n ಸ್ಟೇಟ್ಸ್ ನಿಮಗೆ ಖಾಲಿ ಇರುತ್ತೆ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ನಿಮಗೆ ಸೊ 4 ಎಲೆಕ್ಟ್ರಾನ್ಸ್, ಈ 4 ಎಲೆಕ್ಟ್ರಾನ್ಸ್ ಕೆಳಗಡೆ ಬಂದುಬಿಡುತ್ತೆ. ಆ್ಯಂಡ್ ಸೊ ಇನ್ನೊಂದು 4 ಗ್ಯಾಪಲ್ಲಿ ಫಿಲ್ ಆಗಿರುತ್ತೆ ಅದು ಎಲೆಕ್ಟ್ರಾನ್ಸು. ಸೊ ಇದು ಬೇಸಿಕಲಿ ದಿಸ್ ಈಸ್ ಕಾಲ್ಡ್ ಎಸ್ ವ್ಯಾಲೆನ್ಸ್ ಬಾಂಡ್, ದಿಸ್ ಇಸ್ ಕಾಲ್ಡ್ ಎಸ್ ಕಂಡಕ್ಷನ್ ಬ್ಯಾಂಡ್. ಸೊ ಎಲೆಕ್ಟ್ರಾನ್ ಕಂಡಕ್ಟ್ ಆಗಬೇಕಂತ ಹೇಳಿ ಎನರ್ಜಿ ಕೊಡಬೇಕಾಗುತ್ತೆ. ಆ ಎನರ್ಜಿ ಕೊಟ್ಟಾಗ ಅದು ಇಲ್ಲಿಂದ ಇಲ್ಲಿ ಜಂಪ್ ಆಗುತ್ತೆ, ದೆನ್ ಇಟ್ ಕಂಡಕ್ಟ್ಸ್. ಸೊ ಬೇಸಿಕಲಿ ದೀಸ್ ಎಲೆಕ್ಟ್ರಾನ್ಸ್ ಆರ್ ಹೆಲ್ಡ್ ಬೈ ದ ಸಿಲಿಕಾನ್. So for the conduction to happen, you have to supply the energy. That is called as forbidden energy gap. ಅಷ್ಟು ಎನರ್ಜಿ ಕೊಟ್ಟರೆ ಅದು ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ನೋಡಿ, ಈಗ ನೀವು ಇದು ನೋಡಿ ಓದಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬೋರ್ಸ್ ಮಾಡೆಲ್ ಪ್ರಕಾರ ಐಸೋಲೇಟೆಡ್ ಆಟಮ್ ಇದ್ದರೆ ಪ್ರತಿಯೊಂದು ಎಲೆಕ್ಟ್ರಾನ್ಗೂ ಎನರ್ಜಿ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಆರ್ಬಿಟ್ ವೇರಿಯಸ್ ಸ್ಟೇಟ್ಸ್. ಐಸೋಲೇಟೆಡ್ ಆಟಮಲ್ಲಿ ಎನರ್ಜಿ ಅನ್ನೋದು ಫಿಕ್ಸ್ ಆಗಿರುತ್ತೆ. ಕ್ರಿಸ್ಟಲ್ ತೊಗೊಂಡಾಗ ಎಷ್ಟೊಂದು ಆಟಮ್ಸ್ ಪಕ್ಕ ಇರುತ್ತೆ, ಅದರಿಂದ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಇರುತ್ತೆ. ಈ ಕಂಟಿನ್ಯೂಸ್ ವೇರಿಯೇಷನ್ಸ್ ಇಲ್ವಾ, ಇದು ಎನರ್ಜಿ ಬ್ಯಾಂಡ್ನ ಫಾರ್ಮ್ ಆಗುತ್ತೆ. ವ್ಯಾಲೆನ್ಸ್ ಎನರ್ಜಿ ಬ್ಯಾಂಡ್ ಅಂತ ಹೇಳಿದ್ರೆ, ಎನರ್ಜಿ ಬ್ಯಾಂಡ್ ವಿತ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ವ್ಯಾಲೆನ್ಸ್ ಬ್ಯಾಂಡ್. ಕಂಡಕ್ಷನ್ ಬ್ಯಾಂಡ್ ವಿತೌಟ್ ಎಲೆಕ್ಟ್ರಾನ್ಸ್ ಅಬೋ ಇರುತ್ತಲ್ವ, ಅದು ಬಂದು ವ್ಯಾಲೆನ್ಸ್ ಬ್ಯಾಂಡ್. ಸೊ ಬ್ಯಾಂಡ್ ಅಂದರೆ ಬ್ಯಾಂಡ್ ಅಂತ ಏನೂ ಇಲ್ಲ, ಇಟ್ ಈಸ್ ಜಸ್ಟ್ ದಟ್ ಆರ್ಬಿಟಲ್ಸ್ ಸ್ಪ್ಲಿಟ್ ಆಗುತ್ತೆ. ಮಾಲಿಕ್ಯುಲರ್, ಡ್ಯೂ MO ಥಿಯರಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ಎನರ್ಜಿ ಲೆವೆಲ್ಸ್ ಪ್ರಕಾರ ಎಲೆಕ್ಟ್ರಾನ್ ಫಿಲ್ ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಫಸ್ಟ್ PUC ಅಲ್ಲಿ. ವೆರಿ ಇಂಪಾರ್ಟೆಂಟ್ MO ಥಿಯರಿ. ಎನಿವೇರ್ ಬಿಡಿ. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್. ಇಫ್ ಯು ಆಸ್ಕ್ ಮಿ, ಇಫ್ ಐ ಟೀಚ್ ಕೆಮಿಸ್ಟ್ರಿ, ದೆನ್ ಆಸ್ಕ್ ಮಿ ಟೀಚ್ ಕೆಮಿಸ್ಟ್ರಿ ಆಲ್ಸೋ, ದೆನ್ ಮ್ಯಾಥ್ಸ್ ಐ ಟೀಚ್, ಫಿಸಿಕ್ಸ್ ಐ ಟೀಚ್, ಅಷ್ಟೊಂದೆಲ್ಲ ಕೆಟ್ಟ ಹೋಗುತ್ತೆ. ಓಕೆ, ಎನಿವೇರ್. ಸೊ ಫಸ್ಟು ಮೆಟಲ್ಸ್ ಕ್ಯಾನ್ ಬಿ ಕ್ಲಾಸಿಫೈ ಇಂಟು ಬೇಸ್ಡ್ ಆನ್ ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್. ಸೊ ಕಂಡಕ್ಟರ್ಸ್ ಅಂದರೆ ಇದು, ಸೆಮಿ ಕಂಡಕ್ಟರ್ ಜಸ್ಟ್ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಕಂಡಕ್ಟರ್ಸ್ ಪಾಸಿಟಿವ್ ಇರುತ್ತೆ, ಸೆಮಿ ಕಂಡಕ್ಟರ್ಸ್ ನೆಗೆಟಿವ್ ಟು ಪಾಸಿಟಿವ್ ಇರುತ್ತೆ. ಸೊ ಯು ಕ್ಯಾನ್ ಮೇಕ್ ಎ ಸೆಮಿ ಕಂಡಕ್ಟರ್ಸ್ ಕ್ಯಾನ್ ಬಿಹೇವ್ ಆಸ್ ಎ insulator as well as a conductor. This is a beautiful property because of this single property makkale. Single property. Today I am speaking, you are hearing, this digital board is working, these lights are working. It's all because of a single property, 0 and 1. So namage adikina munche we had something called as, we had one kind of CRT, ಅದು ಇದೆಲ್ಲ ಆಯಿತು, ಕ್ಯಾಥೋಡ್ ಟ್ಯೂಬ್ಸ್, ಹೀಟಿಂಗ್ ಫಿಲಮ್ ಎಲಿಮೆಂಟ್ಸ್ ಎಲ್ಲ ಇತ್ತು. ಅದೆಲ್ಲನೂ ಹೋಯ್ತು ಈಗ. ಜಸ್ಟ್ ಡಯೋಡ್ಸ್, electron, everything is electronics, and I don't tell too much. Okay,
ಓಕೆ, ಐ ವಾಂಟ್ ಟು ಸಪ್ರೇಟ್ ವಿಡಿಯೋ ಆನ್ ದಿಸ್. ಓಕೆ, ನೆಕ್ಸ್ಟು ಎನರ್ಜಿ ಬ್ಯಾಂಡ್ ಥಿಯರಿ. ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ ಎನರ್ಜಿ ಬ್ಯಾಂಡ್ ಥಿಯರಿ ಅಂದರೆ ಏನು, ಬೇಸಿಕ್ ಎಕ್ಸ್ಪ್ಲೈನ್ ಮಾಡಿ ಅಂತ 3 ಮಾರ್ಕರ್ ಕೇಳ್ತಾರೆ. ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಇದನ್ನು ಕ್ಲಿಯರಾಗಿ ಈ ಪಾಯಿಂಟ್ಸ್ನ ಸೆಂಟೆನ್ಸಸ್ ಕನ್ವರ್ಟ್ ಮಾಡಿ ಡಿಪೆಂಡಿಂಗ್ ಆನ್ ದ ಮಾರ್ಕ್ಸ್. ಇಲ್ಲ ಜಸ್ಟ್ ಒಂದು ಯಾವುದಾದ್ರು 3 ಪಾಯಿಂಟ್ ಬರೆದು ಸಾಕು, ಡಯಾಗ್ರಾಮ್ ಬರೆದು. ಈ ಕಂಡಕ್ಟರ್ಸಲ್ಲಿ ಎನರ್ಜಿ ಬ್ಯಾಂಡ್ 2 ಬ್ಯಾಂಡ್ ಓವರ್ಲ್ಯಾಪ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ಬೇಸಿಕಲಿ ಎಲೆಕ್ಟ್ರಾನ್ಸ್ ಈಸಿಲಿ ಇನ್ಫ್ಯಾಕ್ಟ್ ಅಲ್ಲಿ ಇಲ್ಲಿ ಮೂವ್ ಆಗ್ತಾ ಇರ್ತವೆ. ದೇರ್ಫೋರ್ ದೇ ಸ್ಟಾರ್ಟ್ ಕಂಡಕ್ಟಿಂಗ್. ವಾಟ್ ಅಬೌಟ್ ಸೆಮಿ ಕಂಡಕ್ಟರ್ಸಲ್ಲಿ ಎನರ್ಜಿ ಬ್ಯಾಂಡ್ ಗ್ಯಾಪ್ ಇದೆಯಲ್ವಾ, ಫಾರ್ಬಿಡ್ ಎನರ್ಜಿ ಗ್ಯಾಪು, ಅದು ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ಸ್ ಇರುತ್ತೆ, ಇಲ್ಲಿ ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ಸ್ ಇರುತ್ತೆ. ಸೊ ಇದು ಕನ್ವರ್ಟ್ ಆಗಬಹುದು. ಯು ಕ್ಯಾನ್ ಮೇಕ್ ಇಟ್ ಟು ಕನ್ವರ್ಟ್ ಬೈ ಯೂಸಿಂಗ್ ಸಮ್ ಕೈಂಡ್ ಆಫ್ ಏನೋ ಅದು ಹೀಟ್ ಮಾಡೋದು ಇಲ್ಲ ಇಂಪ್ಯೂರಿಟಿ ಆ್ಯಡ್ ಮಾಡೋದು, ಅದರಿಂದ ನಾವು ಇದನ್ನು ಕನ್ವರ್ಟ್ ಮಾಡ್ಬೋದು. ಸೆಮಿ ಕಂಡಕ್ಟರ್ ಕ್ಯಾನ್ ಆ್ಯಕ್ಟ್ as both conductor as insulator. This is a property. This is exactly 0 and 1, on and off. That is what used entire your electronics. One property. ಅದಾದ್ಮೇಲೆ ಇನ್ಸುಲೇಟರ್ಸ್ ಬಂದುಬಿಟ್ಟು, ಸೊ ವಿ ಹ್ಯಾವ್ ಎನರ್ಜಿ ಮೋರ್ ದನ್ 3 ಎಲೆಕ್ಟ್ರಾನ್ ವೋಲ್ಟ್ಸ್. ನಾನು ಅದಾದಮೇಲೆ ನಂತರ ಯು ಕ್ಯಾನ್ ಆಲ್ವೇಸ್ ರಿಮೆಂಬರ್, ಇಲ್ಲಿ ಎಲೆಕ್ಟ್ರಾನ್ಸ್ ಕ್ಯಾನ್ ಈಸಿಲಿ ಗೋ ಫ್ರಮ್ ಇಯರ್ ಟು ಇಯರ್. ಇಟ್ಸ್ ಲಿಟಲ್ ಡಿಫಿಕಲ್ಟ್ ಟು ಗೋ ಆ್ಯಂಡ್ ದೇ ಕಾಂಟ್ ಫ್ಲೋ ಅಟ್ ಆಲ್. ಆ್ಯಂಡ್ ಇಲ್ಲಿ ವಿ ಬಿ ಮತ್ತು ಸಿ ಬಿ ಎರಡು ಪಾರ್ಷಿಯಲಿ ಫಿಲ್ ಆಗಿರುತ್ತೆ, ಎರಡಲ್ಲೂ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಕಂಡಕ್ಷನಲ್ಲಿ ಇರುತ್ತೆ. ದೇ ಕ್ಯಾನ್ ಗೋ ಈವನ್ ವ್ಯಾಲೆನ್ಸಲ್ಲೂ ಹೋಗುತ್ತೆ, ಆಲ್ಮೋಸ್ಟ್ ಫಿಲ್ ಆಗಿರುತ್ತೆ. ಆ್ಯಂಡ್ ಇದು ಅಟ್ 0 ವಿ ಬಿ ಇಸ್ ಫುಲ್ ಆ್ಯಂಡ್ ಸಿ ಬಿ 0 ಕೆಲ್ವಿನಲ್ಲಿ. ಕಂಡಕ್ಷನ್ ಬ್ಯಾಂಡ್ ವ್ಯಾಲೆನ್ಸ್ ಬ್ಯಾಂಡ್ ಬಂದು ಫುಲ್ ಆಗಿರುತ್ತೆ, ಕಂಡಕ್ಷನ್ ಬ್ಯಾಂಡ್ ಎಂಟಿ ಇರುತ್ತೆ. ಕಂಡಕ್ಷನ್ ಬ್ಯಾಂಡ್ ಮೇಲೆ ಹೋಗಬೇಕು, ವ್ಯಾಲೆನ್ಸ್ ಬ್ಯಾಂಡಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಅದಾದಮೇಲೆ ಅಬೋವ್ 0 ಕೆಲ್ವಿನ್ ಈವನ್ ಸ್ವಲ್ಪ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸ್ವಲ್ಪ ಎಲೆಕ್ಟ್ರಾನ್ಸ್ ಕ್ಯಾನ್ ಗೋ ಟು ಕಂಡಕ್ಷನ್ ಬ್ಯಾಂಡ್ ಆಲ್ಸೋ. ವ್ಯಾಲೆನ್ಸ್ ಬ್ಯಾಂಡ್ ಅಂದರೆ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸು. ಅದು ಕಂಡಕ್ಷನ್ ಬ್ಯಾಂಡ್ಗೆ ಹೋದರೆ ಕಂಡಕ್ಷನ್ ಆಗ್ತಾ ಇದೆ ಅಂತ. ಇಲ್ಲಿ ಏನು ಹೋಗೋದಿಲ್ಲ ಅದು. ದಟ್ ಮೀನ್ಸ್ ಜಸ್ಟ್ ಸಿಂಪ್ಲಿ ಎನರ್ಜಿ ಲೆವೆಲ್. ಇಟ್ ಈಸ್ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಇಟ್ ಈಸ್ ಎಲೆಕ್ಟ್ರಾನ್ಸ್ ಹ್ಯಾಡ್ ಫಾರ್ ಎಕ್ಸಾಂಪಲ್ electrons had 0.5 electron volts. Now they got 3.5 electron volts. It is just going ಅಂತ ಹೇಳಿದ್ರೆ ಎನರ್ಜಿ ಅಕ್ವೈರ್ ಆಯಿತು ಅಂತ. ಅದೇನು ಜಂಪ್. ಯು ಅಂಡರ್ಸ್ಟುಡ್ ದ ಮೀನಿಂಗ್. ದಟ್ಸ್ ದ ಮೀನಿಂಗ್ ಆಫ್ ದಿಸ್. ಅದಾದಮೇಲೆ ನಂತರ ಇಲ್ಲಿ ಏನಾಗುತ್ತೆ, ವಿ ಬಿ ಇಸ್ ಕಂಪ್ಲೀಟ್ಲಿ ಫುಲ್. ಇಲ್ಲಿ ವ್ಯಾಲೆನ್ಸ್ ಬ್ಯಾಂಡ್ ಕಂಪ್ಲೀಟ್ಲಿ ಫುಲ್ ಆಗಿರುತ್ತೆ. ಸಿ ಬಿ 100%. ಈ ನಿಮ್ಮ ಕಂಡಕ್ಷನ್ ಬ್ಯಾಂಡಲ್ಲಿ ಒಂದೂ ಇರೋದಿಲ್ಲ ಎಲೆಕ್ಟ್ರಾನ್. ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಫ್ರೀ ಎಲೆಕ್ಟ್ರಾನ್, ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಬೋತ್ ಹೋಲ್ಸ್ ಇನ್ ಎಲೆಕ್ಟ್ರಾನ್. ವಿಲ್ ಡಿಸ್ಕಸ್ ದಿಸ್ ಫರ್ದರ್. ಅದಾದಮೇಲೆ ನಂಬರ್ ಆಫ್ ನೋ ಎಲೆಕ್ಟ್ರಾನ್, ಇಲ್ಲಿ ಏನೂ ಇರೋದಿಲ್ಲ ಬಿಕಾಸ್ ಇಟ್ಸ್ ಇನ್ಸುಲೇಟರ್. ಆ್ಯಂಡ್ ರೆಸಿಸ್ಟೆನ್ಸ್ ಇಸ್ ಲೋ, ಕಂಡಕ್ಟೆನ್ಸ್ ಇಸ್ ಹೈ. ಈ ಪಾಯಿಂಟ್ಸ್ನ ದಯವಿಟ್ಟು ನೀವು ಹೇಗೆ ಬೇಕಾದರೂ ಹೋಗಿ ಬರೀರಿ, ನಾನು ಕ್ಲಿಯರಾಗಿ ಕೊಟ್ಟಿದ್ದೀನಿ. ದಯವಿಟ್ಟು ಸೊ ಸೆಂಟೆನ್ಸಸ್ ಬರೀ, ಅರ್ಥ ಮಾಡ್ಕೊಂಬಿಟ್ರೆ ಯು ಕ್ಯಾನ್ ರೈಟ್ ಸೆಂಟೆನ್ಸಸ್ ಬೈ ಯುವರ್ ಸೆಲ್ಫ್. ಇಟ್ಸ್ ವೆರಿ ಈಸಿ. ಅರ್ಥ ಆಯ್ತಾ? ನೌ ಕಮ್ಸ್ ಟು ಕ್ಲಾಸಿಫಿಕೇಶನ್ ಆಫ್ ಸೆಮಿ ಕಂಡಕ್ಟರ್ಸ್. ಸೆಮಿ ಕಂಡಕ್ಟರ್ಸ್ ಕ್ಯಾನ್ ಬಿ ಕ್ಲಾಸಿಫೈ ಇಂಟು 2 ಥಿಂಗ್ಸ್. ಒಂದು ನೆನ್ಪಿಟ್ಕೊಳ್ಳಿ, ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್. ಮಕ್ಕಳು ಹೋಗ್ಬಿಟ್ಟು ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್ ಬರೀತಾರೆ, ಎಕ್ಸ್ಟ್ರೆನ್ಸಿಕ್ ಇಂಟ್ರೆನ್ಸಿಕ್ ಬರೀತಾರೆ. ಎಕ್ಸಾಮಲ್ಲಿ ನಾನು ನೋಡಿದ್ದೀನಿ. ಇಂಟ್ರೆನ್ಸಿಕ್ ಅಂದರೆ ಏನು ಗೊತ್ತಾ ಮಕ್ಕಳೇ? ಇಂಟ್ರೆನ್ಸಿಕ್ ಇಂಟರ್ನಲ್, ಇನ್ಸೈಡ್. ಸೊ ಅಂದರೆ ಏನು, ಯಾವುದೋ ಒಂದು ಸೆಮಿ ಕಂಡಕ್ಟರ್ ತೊಗೊಂಡ್ರೆ ನೀವು ಯಾವುದೇ ರೀತಿ ಎಕ್ಸ್ಟರ್ನಲ್ ಆಚೆಯಿಂದ ಬರ್ತಾ ಇಲ್ಲ ಏನೂ. ಸೊ ಅದೇ ಮೆಟೀರಿಯಲ್ನ ಹೀಟ್ ಮಾಡ್ತೀವಿ. ಸೊ ಅದೇ ಅದರಲ್ಲಿರೋ ಒಂದು ಎಲೆಕ್ಟ್ರಾನ್ ಬಂದು ಎನರ್ಜಿ ಸಿಗುತ್ತೆ ಅದಕ್ಕೆ. ದಟ್ ಮೀನ್ಸ್ ಇಟ್ ಗೋ ಟು ಕಂಡಕ್ಷನ್ ಬ್ಯಾಂಡ್. ಕಂಡಕ್ಷನ್ ಬ್ಯಾಂಡ್ಗೆ ಹೋಗೋದಂದ್ರೆ ಹೋಗ್ತಾ ಇಲ್ಲ, ಅದು ಅದಕ್ಕೆ ಎನರ್ಜಿ ಸಿಗ್ತಾ ಇದೆ. ಸೊ ಇಟ್ ಬಿಕಮ್ ಫ್ರೀ. ಅರ್ಥ ಆಯ್ತಾ? ಇಟ್ ಬಿಕಮ್ ಫ್ರೀ ಆ್ಯಂಡ್ ಸ್ಟಾರ್ಟ್ ಕಂಡಕ್ಟಿಂಗ್. ಸಿಂಪಲ್. ಸೊ ಅದೇ ನೋಡಿ, ಇದು ಒಂದು ಯಾವುದೋ ಒಂದು, ಇಫ್ ಯು ಟೇಕ್ ದ ಸಿಲಿಕಾನ್ ಆರ್ ಜರ್ಮೇನಿಯಮ್, ಸೊ ವೆನ್ ಹೀಟಿಂಗ್ ಒನ್ ಆಫ್ ದ ಎಲೆಕ್ಟ್ರಾನ್ ಲೆಫ್ಟ್ ಇಟ್ ಸ್ಪೇಸ್ ಆ್ಯಂಡ್ ಇಟ್ ವೆಂಟ್, ಅದ್ರ ಜಾಗ ಬಿಟ್ಬಿಟ್ಟು ಆಚೆ ಹೋಗುತ್ತು. ಆಚೆ ಹೋಗಾದ್ಮೇಲೆ ಅದು ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಆ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಕಂಡಕ್ಟಿಂಗ್. ಅದು ವೈರಲ್ಲಿ ಹೋಗುತ್ತೆ, ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ, ಯಾವುದೋ ಒಂದು ಬಲ್ಬ್ನ ಗ್ಲೋ ಮಾಡುತ್ತೆ, ಇಲ್ಲ ಫ್ಯಾನ್ನ ರೊಟೇಟ್ ಮಾಡುತ್ತೆ. ಎಷ್ಟೋ ಜನಕ್ಕೆ ಬೆಳಕಾಗುತ್ತೆ. ಸೊ ಈ ರೀತಿ ನೀವು ಈ ಎಲೆಕ್ಟ್ರಾನ್ ಥರ ಆಗಿರಬೇಕು. ಎಲ್ಲದನ್ನು ಕಷ್ಟಪಟ್ಟು ಬಿಟ್ಟು, ಆಯಿತಾ, ಎನರ್ಜಿ ತೊಗೊಂಡು ಕಷ್ಟಪಟ್ಟು ಆಚೆ ಹೋಗಿ ಎಷ್ಟೋ ಜನಕ್ಕೆ ಬೆಳಕಾಗಬೇಕು. ಲೈಕ್ ದಿಸ್ ಎಲೆಕ್ಟ್ರಾನ್ಸ್, ಈ ವೆರಿ ಗುಡ್ ಎಲೆಕ್ಟ್ರಾನ್, ರೈಟ್? ಓಕೆ, ಸ್ವಲ್ಪ ಜಾಸ್ತಿ ಆಯಿತು. ಸೊ ದಟ್ಸ್ ಇಂಟ್ರೆನ್ಸಿಕ್ ದಟ್ಸ್ ಅ ಮೀನಿಂಗ್. ಸೊ ಅಂದರೆ ಪ್ಯೂರ್ ಫಾರ್ಮ್ ಆಗಿರುತ್ತೆ. ಎಲೆಕ್ಟ್ರಾನ್ ಹೋಲ್ಸ್ ಆರ್ ಥರ್ಮಲಿ ಜನರೇಟೆಡ್. ಎಲೆಕ್ಟ್ರಾನ್ ಬಿಟ್ಟಾಗ ಅಲ್ಲಿ ಹೋಲ್ ಜನರೇಟ್ ಆಗುತ್ತೆ. ಹೋಲ್ ಮೀನ್ಸ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಾನ್. ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಬೋತ್ ಎಲೆಕ್ಟ್ರಾನ್ ಹೋಲ್ಸ್ ಆ್ಯಂಡ್ ಕಂಡಕ್ಟಿವಿಟಿ. ಜಾಸ್ತಿ ಟೆಂಪರೇಚರ್ ಜಾಸ್ತಿ ಆದರೂ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದು ಇಂಪ್ಯೂರ್ ಫಾರ್ಮು. ಇದನ್ನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು. ಅಂದರೆ ಡೋಪಿಂಗ್ ಅಂತ ಎಕ್ಸ್ಟ್ರೆನ್ಸಿಕ್ ಅಂದರೆ ಇಂಪ್ಯೂರ್ ಫಾರ್ಮ್. ಡೋಪಿಂಗ್ ಆ್ಯಡ್ ಮಾಡ್ತೀವಿ. ಡೋಪಿಂಗ್ ಮಾಡೋದ್ರಿಂದ ಎಲೆಕ್ಟ್ರಾನ್ ಹೋಲ್ನ ಇಂಡ್ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಆ್ಯಂಡ್ ಇಲ್ಲಿ ಮೆಜಾರಿಟಿ ಚಾರ್ಜ್ ಕೇಸ್ ಕರೆಂಟ್ ಕಂಡಕ್ಟ್ ಮಾಡುತ್ತೆ. ಕಂಡಕ್ಟಿವಿಟಿ ಡಿಪೆಂಡ್ಸ್ ಅಪಾನ್ ದ ಇಂಪ್ಯೂರಿಟಿ ಆ್ಯಡ್. ಯಾವ ಇಂಪ್ಯೂರಿಟಿ ಆ್ಯಡ್ ಮಾಡ್ತೀರೋ ಅದ್ರ ಮೇಲೆ ಕಂಡಕ್ಟಿವಿಟಿ ಡಿಪೆಂಡ್ ಆಗುತ್ತೆ. ಐ ಜಸ್ಟ್ ಕ್ವಿಕ್ಲಿ ಎಕ್ಸ್ಪ್ಲೈನ್ ದಿಸ್. ಇನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್, ವಾಟ್ ಈಸ್ ಡೋಪಿಂಗ್. ಸೊ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್ ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಆ್ಯಡ್ ಸಮ್ ಇಂಪ್ಯೂರಿಟಿ. Now the impurity added depends on whether it's a trivalent or pentavalent impurity. Pentavalent and the 15 group elements, trivalent and 13 group elements. 15 group elements ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರುತ್ತೆ, 13 group elements ಒಂದು ಕಡಿಮೆ ಎಲೆಕ್ಟ್ರಾನ್ ಇರುತ್ತೆ. Absence of electron is called as an hole. Mean there is no electron is there. ಅರ್ಥ ಆಯ್ತಾ? So some other electron can come in this place.
ಅರ್ಥ ಆಯ್ತಾ, ಮೂಮೆಂಟ್ ಆಗುತ್ತೆ. ಸೊ ನಾವು ಚಿಕ್ಕವಾಗಿರ್ಬೇಕಂತ ಹೇಳಿದ್ರೆ ಒಂದು ಗೋಳಿ ಒಂದು ರೌಂಡ್ ಇರ್ತಾ ಇತ್ತು, ನಂಗೆ ಅದು ಹೆಸರೇ ಗೊತ್ತಿಲ್ಲ ಗೇಮ್ ಹೆಸರು, ಆ ಥರ ಎಲ್ಲ ಸಿಗ್ತಾ ಇತ್ತು, ಎಲ್ಲ ಗೋಳಿ ಐ ಡೋಂಟ್ ನೋ ಎಕ್ಸಾಕ್ಟ್ ಮಾರ್ಬಲ್ ಬಾಲ್ಸ್. ಸೊ ಪಾಪ ನೀವೆಲ್ಲ ನೋಡಿರಲ್ಲ ಈಗೆಲ್ಲನೂ. ಸೊ ಅಲ್ಲಿ ಅದು ಗೇಮ್ ಚೆನ್ನಾಗಿತ್ತು. ಇಲ್ಲಿ ಸೆಂಟ್ರಲ್ ಲೆಫ್ಟ್ ಒಂದು ಖಾಲಿ ಇದ್ದರೆ ಮಾತ್ರ ನೀವು ಮೂವ್ಮೆಂಟ್ ಮಾಡ್ಬೋದು, ಎಲ್ಲ ಫಿಲ್ ಆಗಿದ್ರೆ ಮೂವ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ವಾಟ್ ಐಮ್ ಸೇಯಿಂಗ್ ಇಸ್, ಒಂದು ಎಂಟಿ ಇದೆ, ಎಲೆಕ್ಟ್ರಾನ್ ಮೂವ್ ಆಗುತ್ತೆ, ದೇರ್ಫೋರ್ ಮೂವ್ಮೆಂಟ್ ಇಸ್ ಕ್ರಿಯೇಟೆಡ್, ರೈಟ್. ಸೊ ಚಾರ್ಜ್ ಎಲೆಕ್ಟ್ರಾನ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಇವೆರಡನ್ನು ನಾವು ಡೋಪ್ ಮಾಡಿದಾಗ ಏನಾಗುತ್ತೆ, ಬೇಸಿಕಲಿ ಇವೆರಡನ್ನು ಡೋಪ್ ಮಾಡಿದಾಗ ನನಗೆ ಒಂದು ಪಿ ಟೈಪ್ ಸೆಮಿ ಕಂಡಕ್ಟರ್ ಪ್ರೊಡ್ಯೂಸ್ ಆಗುತ್ತೆ. ಇವೆರಡನ್ನು ಡೋಪ್ ಮಾಡಿದಾಗ ನನಗೆ ಏನಾಗುತ್ತೆ, ಎನ್ ಟೈಪ್ ಸೆಮಿ ಕಂಡಕ್ಟರ್, ಅಂದರೆ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ ಇಸ್ ನೆಗೆಟಿವ್ಲಿ ಚಾರ್ಜ್, ದೇರ್ಫೋರ್ ಇಟ್ಸ್ ಎನ್ ಟೈಪ್. ಆಬ್ಸೆನ್ಸ್ ಆಫ್ ಎಲೆಕ್ಟ್ರಾನ್ ಇಟ್ಸ್ ಪಾಸಿಟಿವ್ಲಿ ಚಾರ್ಜ್, ಪಿ ಟೈಪ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್. ಅಂಡರ್ಸ್ಟು ಕ್ಲಿಯರ್ಲಿ? ನೆಕ್ಸ್ಟ್ ಇದು ಇನ್ನೊಂದು, ಐ ಥಿಂಕ್ ಸಮಯ ಸೀನ್ ಎಮ್ ಸಿ ಕೇಳ್ತಾ ಇರ್ತಾರೆ, ಇಲ್ಲೇನು ಎನ್ ಟೈಪ್ ಅಂದರೆ ನೆಗೆಟಿವ್ ಚಾರ್ಜ್ ಏನಿರೋದಿಲ್ಲ, ಅದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ಲೇ, ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರುತ್ತೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಐ ವಿಲ್ ರಿಟರ್ನ್ ಡಯಾಗ್ರಾಮ್ ಆಲ್ಸೋ ಫಾರ್ ಯು, ಸಿಂಪಲ್ ಆಗಿ. ಸೊ ಈಗ ಪಿ ಟೈಪ್ ಅಂದರೆ ಏನು ಎಕ್ಸಾಮಲ್ಲಿ ಕೇಳ್ತಾರೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪಿ ಟೈಪ್ ಎನ್ ಟೈಪ್ ಅಂದ್ಬಿಟ್ಟು. ಪಿ ಟೈಪ್ ಅಂದರೆ ಟ್ರೈವೆಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡ್ತೀವಿ, ಇಲ್ಲಿ ಹೋಲ್ಸ್ ಬಂದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯೂಶಲಿ ನಂಬರ್ ಆಫ್ holes is more than number of electrons because holes are majority, and conductivity due to holes and conductivity is less. Sentences ಬರೀ ಎಕ್ಸಾಮಲ್ಲಿ ಬರೀರಿ, ಇಷ್ಟು ಪಾಯಿಂಟ್ಸ್ ಬರ್ಬಿಟ್ರೆ ನಿಮ್ಮ ಮಾರ್ಕ್ಸ್ ಕಟ್ ಮಾಡೋದಿಲ್ಲ, ಈ ಡಯಾಗ್ರಾಮ್ಸ್ ಎಲ್ಲ ಬೇಕಾಗಿಲ್ಲ. ಬೋರಾನ ರಿಪ್ಲೇಸ್ ಮಾಡಿದಾಗ ಅದು ಟ್ರೈವೆಲೆಂಟ್ ಆಗಿರುತ್ತೆ, ಒಂದು ಎಂಟಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಇದು ಬಂದು ಇಲ್ಲಿ ಜಂಪ್ ಆಗುತ್ತೆ, ಈಗ ಇಲ್ಲಿ ಎಂಟಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಮಾಡುತ್ತೆ, ದೇರ್ಫೋರ್ ಎಲೆಕ್ಟ್ರಾನ್ ಇಸ್ ಸೆಟ್ ಇನ್ ಟು ದ ಮೋಷನ್, ದಟ್ ಮೀನ್ಸ್ ಕರೆಂಟ್ ಇಟ್ ಸ್ಟಾರ್ಟ್ಸ್ ಕಂಡಕ್ಟಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದಮೇಲೆ ಪಿ ಎನ್ ಟೈಪ್ ಅಂತ ಹೇಳಿದ್ರೆ ಇದೆಲ್ಲ ಪಾಯಿಂಟ್ಸ್ ಬರೀರಿ, ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡಬೇಕು, ಎಲೆಕ್ಟ್ರಾನ್ಸ್ ಇರುತ್ತೆ, ಇವೆಲ್ಲ. ಸಿ ದಿಸ್ ಎವ್ರಿಥಿಂಗ್ ವಾಟ್ ಐ ಎಕ್ಸ್ಪ್ಲೇನ್ ಹಿಯರ್ ಕ್ಯಾನ್ ಬಿ ಆಸ್ಡ್ ಆಸ್ ಅನ್ MCQ. ಇದನ್ನು 3 ಮಾರ್ಕ್ ಕೇಳದೆ ಇರ್ಬೋದು, MCQ ಕೇಳ್ಬೋದು. ನೀವು ಕೇಳ್ತೀವಿ ಸರ್ MCQs ಹೆಂಗೆ ಸ್ಕೋರ್ ಮಾಡಿ, ಹೆಂಗೆ ಸ್ಕೋರ್ ಮಾಡೋದು ಅಂದ್ಬಿಟ್ಟು, ಜಸ್ಟ್ ಗಿವ್ ಇಂಪಾರ್ಟೆಂಟ್ ಕ್ವಶನ್, ಅರ್ಥ ಮಾಡ್ಕೊಳ್ಳಿ, ಇದೇ MCQs ಕನ್ವರ್ಟ್ ಮಾಡ್ತಾರೆ ಮಕ್ಕಳೇ. ಅರ್ಥ ಆಯ್ತಾ? ನೆಕ್ಸ್ಟ್ ಸೊ ಅದಾದಮೇಲೆ ಇಲ್ಲಿ ಎನ್ ಟೈಪಲ್ಲಿ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರುತ್ತೆ, ದಿಸ್ ವಿಲ್ ಸ್ಟಾರ್ಟ್ ಮೂವಿಂಗ್ ಆ್ಯಂಡ್ ದೇರ್ಫೋರ್ ಇಟ್ಸ್ ಕಂಡಕ್ಟ್ಸ್. ಅರ್ಥ ಆಯ್ತಾ? ಅದಾದಮೇಲೆ ಈಗ ನನ್ನ ಎನ್ ಟೈಪ್ ಸೆಮಿ ಕಂಡಕ್ಟರ್ ಇದೆ, ಪಿ ಟೈಪ್ ಇದೆ. ಈ ಎನ್ ಟೈಪ್ ಪಿ ಟೈಪ್ನ ನಾನು ಏನು ಮಾಡ್ತೀನಿ, ಹತ್ರ ತೊಗೊಂಬಂದಿರ್ತೀನಿ. ದ ಮೊಮೆಂಟ್ ವೆನ್ ಐ ಜಾಯಿನ್ ವಾಟ್ ವಿಲ್ ಹ್ಯಾಪನ್, ಎನ್ ಟೈಪ್ ಅಂದರೆ ಏನಪ್ಪ, ಇಲ್ಲಿ ಎಕ್ಸಸ್ ಆಫ್ ಎಲೆಕ್ಟ್ರಾನ್, ಎನ್ ಆರ್ ಮೆಜಾರಿಟಿ ಚಾರ್ಜ್ ಕೇಸ್, ಇಲ್ಲೂ ಹೋಲ್ಸ್ ಇರುತ್ತೆ, ಸಮಥಿಂಗ್ ಕ್ಯಾನ್ ಬಿ ದೇರ್, ಬಟ್ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಇಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. As soon as I put, there is a potential gradient is there. ಒಂದು ಕಡೆ ಫುಲ್ ಪಾಸಿಟಿವ್, ಒಂದು ಕಡೆ ಫುಲ್ ನೆಗೆಟಿವ್. ಏನು ಮಾಡ್ತಾ ಇದು, ದೇ ವಾಂಟ್ ಟು ಕಂಬೈನ್, ರೈಟ್? ದಟ್ ಇಸ್ ಅ ನ್ಯಾಚುರಲ್ ಫಾರ್ಮ್. ದೇ ಸ್ಟಾರ್ಟ್ ಕಂಬೈನಿಂಗ್, ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್ ಟೇಕ್ಸ್ ಪ್ಲೇಸ್. ಎಲೆಕ್ಟ್ರಾನ್ ಹೋಗಿ ಹೋಲಲ್ಲಿ ರೀಕಾಂಬಿನೇಷನ್ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದೇರ್ ಇಸ್ ಅ ರೀಜನ್ ಕ್ರಿಯೇಟೆಡ್ ವೇರ್ ದೇರ್ ಇಸ್ ನೋ ಚಾರ್ಜ್ ಅಟ್ ಆಲ್. ನಾವು ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ, ಅದು ಡಿಪ್ಲೀಷನ್ ಆಗಿಬಿಡುತ್ತೆ. ದಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಸ್ ಕಾಲ್ಡ್ ಡಿಪ್ಲೀಷನ್ ರೀಜನ್, ವೇರ್ ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್ ಆಗಿ ಡಿಪ್ಲೀಷನ್ ರೀಜನ್ ಆಗುತ್ತೆ. ಆ್ಯಂಡ್ ವಿ ಆಲ್ಸೋ ಕಾಲ್ಡ್ ಆಸ್ ಎ ಬ್ಯಾರಿಯರ್. ಯಾಕೆ ಒಂದು ಬ್ಯಾರಿಯರ್ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ ಸರ್, ಯಾಕೆ ಇದನ್ನ ಬ್ಯಾರಿಯರ್ ಅಂತ ಕರಿತೀವಿ? ಒನ್ಸ್ ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್ ಆದಮೇಲೆ ಈ ಫರ್ದರ್ ಏನು ಎಲೆಕ್ಟ್ರಾನ್ಸ್ ಇರುತ್ತಲ್ವ, ಈ ಎಲೆಕ್ಟ್ರಾನ್ಸ್ ಪಾಪ ಇಲ್ಲಿ ಹೋಗೋದಕ್ಕೆ ಆಗೋದಿಲ್ಲ, ಒಂದು ಬ್ಯಾರಿಯರ್ ಕ್ರಿಯೇಟ್ ಆಗುತ್ತೆ. ದಟ್ಸ್ ಕಾಲ್ಡ್ ಬ್ಯಾರಿಯರ್ ಪೊಟೆನ್ಷಿಯಲ್. ಯಾಕೆ ಪೊಟೆನ್ಷಿಯಲ್? ಒಂದು ಕಡೆ ಪಾಸಿಟಿವ್, ಒಂದು ಕಡೆ ನೆಗೆಟಿವ್, ಒಂದು ಕಡೆ ಪಾಸಿಟಿವ್, ಒಂದು ಕಡೆ ನೆಗೆಟಿವ್, ದಟ್ಸ್ ಕಾಲ್ಡ್ ಪೊಟೆನ್ಷಿಯಲ್ ಅಲ್ವಾ? ಒಂದು ಕೆಪಾಸಿಟಿ ಪ್ಲೇಟ್ ತಗೊಂಡ್ರೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಆಗಿರುತ್ತೆ, ದೇರ್ಫೋರ್ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಎಕ್ಸಿಸ್ಟ್. ಒಂದು ಬ್ಯಾಟ್ರಿ ತಗೊಂಡು ಒಂದು ಕಡೆ ಪಾಸಿಟಿವ್, ಒಂದು ಕಡೆ ನೆಗೆಟಿವ್, ದೇರ್ಫೋರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಕ್ಸಿಸ್ಟ್. ಅರ್ಥ ಆಯ್ತಾ? ಸಿಂಪಲ್ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ, ಪಿ ಎನ್ ಅಂತ ಇಷ್ಟೇ. ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್ ಆಗುತ್ತೆ, ದೇರ್ಫೋರ್ there's a depletion region is formed and there's a barrier potential is developed across this. So if you want to make a diode to conduct, then you have to apply some external voltage, and applying this external voltage is called as biasing. Biasing andre eno, the method of applying external voltage to an diode is called as biasing. ಎಷ್ಟು ಬ್ಯೂಟಿಫುಲ್ ಗೊತ್ತಾ? ಡಯೋಡೆ ಮುಂದೆ ಟ್ರಾನ್ಸಿಸ್ಟರ್ ಆಗುತ್ತೆ. ನಿಮ್ಮ ಒಂದು ಮೊಬೈಲ್ ಚಿಪ್ ತೊಗೊಂಡ್ರೆ ನೀವು ಎಷ್ಟೋ ಬಿಲಿಯನ್, ಎಷ್ಟೋ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿಬಿಡುತ್ತೆ, ಎಷ್ಟೋ ಬಿಲಿಯನ್ ಟ್ರಾನ್ಸಿಸ್ಟರ್ಸ್ ಇರುತ್ತೆ. ಯು ಗೋ ಆ್ಯಂಡ್ ಚೆಕ್, ಯು ಗೆಟ್ ನ್ಯೂ ಚಿಪ್ಸ್ ಅಲ್ವಾ, i17, i18, ಎಷ್ಟೋ ಬಿಲಿಯನ್ ಟ್ರಾನ್ಸಿಸ್ಟರ್ಸ್ ಆರ್ ಎಂಬೆಡೆಡ್ ಇನ್ ಜಸ್ಟ್ ದಟ್ ಸ್ಮಾಲ್ ಚಿಪ್. ಅದು ಬೇಸಿಕ್ ಡಯೋಡ್ ಮಕ್ಕಳೇ. ಇಟ್ಸ್ ವೆರಿ ಬ್ಯೂಟಿಫುಲ್, ನಾನು ಹೇಳೋಕ್ಕಾಗೋದಿಲ್ಲ ಜಾಸ್ತಿ. ಆ್ಯಂಡ್ ನೆಕ್ಸ್ಟ್ ಇಸ್ biasing. What's biasing ಅಂತ ಹೇಳಿದ್ರೆ, it's a method of applying a voltage to an diode. So if you apply positive to positive, it's called P to P, N to N, it's called as forward bias. And P ನ N ಗೆ N ನ P ಗೆ ರಿವರ್ಸ್ ಮಾಡಿದ್ರೆ it's reverse bias.
ವಾಟ್ ಹ್ಯಾಪನ್ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್? ಫಾರ್ವರ್ಡ್ ಬಯಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪಿ ಹೋಗಿ ಜಸ್ಟ್ ಇಂದ ಪುಷ್ ಮಾಡುತ್ತೆ, ನೆಗೆಟಿವ್ ಹೋಗಿ ಪುಷ್ ಮಾಡುತ್ತೆ ಇದನ್ನು. therefore what happened, the depletion region thickness will decrease. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ, ಎಮ್ ಸಿ ಸಹ ಕೇಳ್ತಾರೆ. ಥಿಕ್ನೆಸ್ ಬಂದು ಕಡಿಮೆ ಆಗುತ್ತೆ, ಅರ್ಥ ಆಯ್ತಾ? ಸೊ ದಟ್ ಇಸ್ ಕಾಲ್ಡ್ ಡಿಪ್ಲೇಷನ್. ತಿನ್ ಆಗುತ್ತೆ ಆ್ಯಂಡ್ ಇಲ್ಲಿ ಬಂದು ಬೇಸಿಕಲಿ ಲೋ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಆಫ್ಟರ್ ಸರ್ಟೈನ್ ವೋಲ್ಟೇಜ್ ಇಟ್ ಸ್ಟಾರ್ಟ್ ಕಂಡಕ್ಟಿಂಗ್. ಯು ಟು ಪ್ಲೇ ಸಮ್ ಕಟ್ ಆಫ್ ವೋಲ್ಟೇಜ್ ಆಫ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಹೇಳ್ತೀವಿ. ಇಟ್ಸ್ ಕಾಲ್ಡ್ ಕಟ್ ಆಫ್ ವೋಲ್ಟೇಜ್. ಈಗ 0.7 0.25 ಆ ಥರ ಎಲ್ಲ ಇರುತ್ತೆ. ಸೊ ಈಗ ಅದಕ್ಕೆ ಸ್ಟಾರ್ಟ್ ಕಂಡಕ್ಟಿಂಗ್ ಆಫ್ಟರ್ ವೋಲ್ಟೇಜ್. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಪ್ರಿನ್ಸಿಪಲ್ ಯೂಸ್ಡ್ ಇನ್ ದ ಕಂಪ್ಯೂಟರ್ಸ್ ಆಲ್ಸೋ. ಅದಾದಮೇಲೆ ನಂತರ ಇಲ್ಲೇನಾಗುತ್ತೆ, ಸೊ ಪಿಗೆ ಎನ್ ಕನೆಕ್ಟ್ ಮಾಡ್ತೀವಿ, ಎನ್ಗೆ ಪಿ ಕನೆಕ್ಟ್ ಮಾಡ್ತೀವಿ. ದೇರ್ ಫೋರ್ ನಾವು ಇದನ್ನ ಹಿಂಗೆ ಬ್ರೇಕ್ ಮಾಡ್ತಾ ಇರ್ತೀವಿ. ಸೊ ಡೆಫಿನೆಟ್ಲಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇದು ಪ್ಲಸ್ ಮೈನಸ್ ಅಲ್ವಾ ಎಳೆಯುತ್ತೆ, ಹಿಂದೆಗಡೆ ಪ್ಲಸ್ ಮೈನಸ್ ಈಗ ಎಳೆಯುತ್ತೆ. ಇದು ಎಳೆದಾಗ ಏನಾಗುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಇದು ಬ್ರೇಕ್ ಡೌನ್ ಆಗಿಬಿಡುತ್ತೆ. ದಟ್ ಮೀನ್ಸ್ ದ ಹೋಲ್ ಡಯೋಡ್ ಇಟ್ ಸೆಲ್ಫ್ ಇಸ್ ಲಾಸ್ಟ್, ದ ಡಯೋಡ್ ಪ್ರಾಪರ್ಟಿ ಇಟ್ ಸೆಲ್ಫ್ ಇಸ್ ಲಾಸ್ಟ್. ಆಗ ಸಡನ್ನಾಗಿ ಈ ಎಲೆಕ್ಟ್ರಾನ್ಸ್ ಎಲ್ಲ ಫ್ಲೋ ಆಗುತ್ತೆ. ಆಬ್ವಿಯಸ್ಲಿ ಮಕ್ಕಳೇ, ನೀವು ಫಾರ್ ಎಕ್ಸಾಂಪಲ್ ರಬ್ಬರ್ ಬ್ಯಾಂಡ್ ತೊಗೊಂಡು ಮಾಡ್ತಾರೆ, ಎಳೆಯುತ್ತೆ. ಒಂದು ಪಾಯಿಂಟ್ ಆಫ್ ಅಲ್ಲಿ ತುಂಬ ಎಳ್ಬಿಟ್ಟು ಕಟ್ಟೆ ಆಗಿಬಿಟ್ಟು ಸಾಕುತ್ತೆ. ಅದಾಯ್ತಾ? ಅದಾದಮೇಲೆ ದೇರ್ ಇಸ್ ನೋ ಪಾಯಿಂಟ್, ಯು ಕ್ಯಾನ್ ಡ್ರಾ ಹೌ ಮಚ್ ಎವರ್ ಯು ವಾಂಟ್. ನೆಕ್ಸ್ಟ್, ಸೊ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ, ಡ್ರಾ ದ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್ ಆಫ್ ಎನ್ ಡಯೋಡ್ ಅಂತ. ಡಯೋಡ್ ಬರೆದು ಈ ಫಾರ್ವರ್ಡ್ ಬಯಸ್ ರಿವರ್ಸ್ ಬಯಸ್ ಏನಾಗುತ್ತೆ. ಫಾರ್ವರ್ಡ್ ಬಯಸ್ ನಿಮ್ಗೆ ಗೊತ್ತಿರಬೇಕು, ಇನಿಷಿಯಲಿ ನೀವು ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ ಆದಮೇಲೆ ಇಟ್ ಸ್ಟಾರ್ಟ್ಸ್ ಕಂಡಕ್ಟಿಂಗ್, ಅರ್ಥ ಆಯ್ತಾ? ದಟ್ ಇಸ್ ಕಾಲ್ಡ್ ಆಸ್ ಕಟ್ ಆಫ್ ವೋಲ್ಟೇಜ್, ದಟ್ಸ್ ಕಾಲ್ಡ್ ನೀ ವೋಲ್ಟೇಜ್. ಏನೋ ಇದೆಲ್ಲ ಇರುತ್ತೆ. ನೀವು ಯಾರ್ಯಾರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ತೊಗೊತೀರೋ, ನಿಮ್ಮ ಇನ್ 12th ಆದಮೇಲೆ ಬರೀ ಇದೆ ಸಿಮಾಸ್ದು, ಡಯೋಡ್ದು, ಟ್ರಾನ್ಸಿಸ್ಟರ್ಸು, ವಿ ಐ ಇಂಜಿನಿಯರಿಂಗಲ್ಲಿ ವಿ ಕಾಲ್ಡ್ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್ ಅಂತ. ಇಲ್ಲಿ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಬೋತ್ ಆರ್ ಸೇಮ್. ಓಕೆ, ಅದಾದಮೇಲೆ ನಂತರ ರಿವರ್ಸ್ ಬಯಾಸಲ್ಲಿ ಬೇಸಿಕಲಿ ಏನಾಗುತ್ತೆ ಮಕ್ಕಳೇ, ಸೊ ರಿವರ್ಸ್ ಬಯಾಸಲ್ಲಿ ಸೊ ನೀವು ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದರೆ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ತುಂಬ ಜನ ಮಕ್ಕಳು ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಬರೀ ಅಂತ ಹೇಳಿದ್ರೆ ಹೆಂಗೆ ಬರೀತಾರೆ ನೋಡ್ರೋ. ಇದು 0.2 0.4 0.6 0.8 ಇದು ಇಲ್ಲಿ ಬಂದು 20 40 60 80. ಈ ಗ್ರಾಫ್ ಆ್ಯಕ್ಚುಲಿ ಇಫ್ ಯು ಡ್ರಾ ದ ಗ್ರಾಫ್ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಹಿಂಗಿರುತ್ತೆ, ಬಟ್ ಇದು ಮಾತ್ರ ಹಿಂಗಿರುತ್ತೆ. ಬಿಕಾಸ್ ಇಟ್ಸ್ ಅಮೌಂಗ್ 80 volts 100 volts. ಅಟ್ ದಟ್ ವೋಲ್ಟೇಜ್ ಇಲ್ ಗೆಟ್ ಬ್ರೇಕ್ ಡೌನ್. ಇಲ್ಲಿ ಜಸ್ಟ್ 0.6, ಜಸ್ಟ್ ಫಾರ್ ದ ವಿಜುವಲೈಸೇಷನ್ ವಿ ಹ್ಯಾವ್ ಶೋಡ್ ಲೈಕ್ ದಿಸ್. ಇದನ್ನು ಮಿಸ್ಟೇಕ್ ಮಾಡಬೇಡಿ. ಇದು ಮಿಲಿ ಆಂಪೇರ್ಸ್, ಇದು ಮೈಕ್ರೋ ಆಂಪೇರ್ಸ್. ಇಲ್ಲಿ 0.2 0.4 0.6 ಇರುತ್ತೆ, ಇಲ್ಲಿ 20 40 60 ಇರುತ್ತೆ. ಎಷ್ಟೊಂದು ಜನ ಮಕ್ಕಳು ಸೇಮ್ ಬರೆದ್ಬಿಟ್ಟು ಮಾರ್ಕ್ಸ್ ಕಳ್ಕೊಂಡಿದ್ದಾರೆ, 0 ತೊಗೊಂಡಿದ್ದಾರೆ. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಕೇಳಿದ್ರೆ ಫಾರ್ವರ್ಡ್ ಬೈಸ್ ಏನಾಗುತ್ತೆ, ರಿವರ್ಸ್ ಬೈಸಲ್ಲಿ ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ ಆದಮೇಲೆ. ದಟ್ ವಿಲ್ ಬಿ ಇನ್ ದ ಆರ್ಡರ್ ಆಫ್ 80 90 100. ದಿಸ್ ವಿಲ್ ಬಿ ಇನ್ ಆರ್ಡರ್ ಆಫ್ 0.6. ಅರ್ಥ ಆಯ್ತಾ ಕ್ಲಿಯರಾಗಿ? ನಾವು ಈ ಪ್ರಾಪರ್ಟಿ ಆಫ್ ದ ಡಯೋಡ್ನ ಯೂಸ್ ಮಾಡ್ತೀವಿ ಎಲ್ಲ ಕಡೆ. ಓಕೆ, ನೆಕ್ಸ್ಟು ಇದು ಸಾಕಾತ್ ಇಂಪಾರ್ಟೆಂಟ್ ಕ್ವಶನ್ನು. ದೇ ಆಸ್ಕ್ ಯು ಅಪ್ಲಿಕೇಶನ್ಸ್ ಆಫ್ ಜಂಕ್ಷನ್ ಡಯೋಡ್ ಆಸ್ ಎನ್ ರೆಕ್ಟಿಫೈರ್. ಈ ಚಾಪ್ಟರ್ ತುಂಬ ದೊಡ್ಡದಿತ್ತು ಮಕ್ಕಳೇ. ವೆನ್ ಐ ವಾಸ್ ಸ್ಟಡಿಯಿಂಗ್ ಆ್ಯಕ್ಚುಲಿ, ಅದು ಈಗಲೂ ಇದೆ ಹಳೆ ಬುಕ್ ಆ್ಯಕ್ಚುಲಿ. ಸೊ ಪಾರ್ಟ್ 1 ಪಾರ್ಟ್ 2 ಓಕೆ ಫೈನ್ ಬಿಡಿ, ಅಲ್ಲಿದೆ. ಓಕೆ, ಸೊ ಐ ಸ್ಟಿಲ್ ಹ್ಯಾವ್ ದ ಹಳೆ ಬುಕ್ಕು. ತುಂಬಾ ಕಾನ್ಸೆಪ್ಟ್ಸ್ ಇರ್ತದೆ, ಡಿಲೀಟೆಡ್ ಎವ್ರಿಥಿಂಗ್. ಸೊ ಬಟ್ ಏನು ಮಾಡೋದು, ಇಟ್ಸ್ ಫೈನ್, ನೋ ಇಶ್ಯೂಸ್. ಸೊ ರೆಕ್ಟಿಫೈರ್ ನೀವು ಯು ಲಾಸ್ಟ್ ಸ್ಟಡಿ ಇನ್ ವೆನ್ ಯು ಗುಡ್ ಹೈಯರ್ ಕ್ಲಾಸಸ್. ಇದು ತುಂಬ ಎಕ್ಸಾಮಲ್ಲಿ ಕೇಳ್ತಾರೆ. ರೆಕ್ಟಿಫೈರ್, ಹಾಫ್ ರೆಕ್ಟಿಫೈರ್, ಫುಲ್ ರೆಕ್ಟಿಫೈರ್, 5 ಮಾರ್ಕ್ಸ್ ಕೇಳ್ತಾರೆ. ರೆಕ್ಟಿಫೈರ್ಸ್ ಸಿಂಪಲ್ ಮಕ್ಕಳೇ, ದ ಡಿವೈಸ್ ವಿಚ್ ಯೂಸ್ ಟು ಕನ್ವರ್ಟ್ AC ಟು DC ಕರೆಂಟ್ಸ್. AC ನ DC ಕನ್ವರ್ಟ್ ಮಾಡುತ್ತೆ. AC ಫುಲ್ಲು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಅದನ್ನ DC ಕನ್ವರ್ಟ್ ಮಾಡುತ್ತೆ, DC ಆಗಿ ಕನ್ವರ್ಟ್ ಮಾಡುತ್ತೆ. ದಟ್ಸ್ ಕಾಲ್ಡ್ ರೆಕ್ಟಿಫೈರ್ಸ್. ಅದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಈಗ ಹಾಫ್ ವೇವ್ ರೆಕ್ಟಿಫೈರ್ ಅಂದರೆ ಬೇಸಿಕಲಿ ಏನು? ಸೊ ಪ್ರಿನ್ಸಿಪಲ್, ವಾಟ್ ಇಸ್ ದ ಪ್ರಿನ್ಸಿಪಲ್? ಇಟ್ ವರ್ಕ್ಸ್ ಇನ್ ದ ಪ್ರಿನ್ಸಿಪಲ್ ಆಫ್ ಡಯೋಡ್ ಮೇಲೆ ವರ್ಕ್ ಮಾಡುತ್ತೆ. ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ದ್ಯಾಟ್? ಡಯೋಡ್ ಕಂಡಕ್ಟ್ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ಆ್ಯಂಡ್ ಡಸ್ ನಾಟ್ ಕಂಡಕ್ಟ್ ಡ್ಯೂರಿಂಗ್ ರಿವರ್ಸ್ ಬಯಾಸ್. ರಿವರ್ಸ್ ಬಯಾಸ್ ಆದರೆ ಕಂಡಕ್ಟ್ ಮಾಡುತ್ತೆ, 100 ವೋಲ್ಟೇಜ್ ಕೊಟ್ಟರೆ ಬ್ರೇಕ್ ಡೌನ್ ಆಗಿ ಸತ್ತೋಗಿ ಆಮೇಲೆ ಕಂಡಕ್ಟ್ ಮಾಡುತ್ತೆ. ವಾಟ್ಸ್ ದ ಪಾಯಿಂಟ್ ಆಫ್ ದ್ಯಾಟ್? ಅರ್ಥ, ಇಟ್ ಬಿಕಮ್ ಎ ಕಂಡಕ್ಟರ್ ಬೇಸಿಕಲಿ. ಬಟ್ ವಿ ಫಾರ್ವರ್ಡ್ ಬಯಾಸಲ್ಲಿ ಮಾತ್ರ ಕಂಡಕ್ಟ್ ಮಾಡುತ್ತೆ 0.6 ರಿವರ್ಸ್ ಬಯಾಸಲ್ಲಿ ಕಂಡಕ್ಟ್ ಮಾಡೋದಿಲ್ಲ. ಬೇಸಿಕಲಿ ರಿವರ್ಸ್ ಬಯಾಸ್ ಬ್ರೇಕ್ ಡೌನ್ ಆಗ್ಬಿಡುತ್ತೆ, ಅದೇನು ಕರೆಂಟ್ ಬಡಿದಾಗಲ್ಲ. ನೆಕ್ಸ್ಟ್, ಸೊ ದಿಸ್ ಅ ಪ್ರಿನ್ಸಿಪಲ್. ಹಾಫ್ ವೇವ್ ಅಂತ ಹೇಳಿದ್ರೆ ಒಂದೇ ಒಂದು ಡಯೋಡ್ ಇರುತ್ತೆ. ನೋಡಿ ಮಕ್ಕಳೇ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಹೋಗಿ ಆರಾಮಾಗಿ ಬರೀಬೋದು ನೀವು. ಓಕೆನಾ? ಸಿಂಪಲ್. ಡ್ಯೂರಿಂಗ್ ನಾನು AC ಕರೆಂಟ್ ಕೊಟ್ಟರೆ, ಆಲ್ಟರ್ನೇಟಿಂಗ್ ಕರೆಂಟ್ ಕೊಟ್ಟರೆ ಅದ್ರ ಮೇಲೆ ಮತ್ತು ಕೆಳಗಡೆ ಹೋಗ್ತಾ ಇರುತ್ತೆ. ಈ ಥರ ಪ್ಲಸ್ಸು ಮತ್ತು ಮೈನಸ್, ಪ್ಲಸ್ ಮತ್ತು ಮೈನಸ್ಸು. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಈ ಟರ್ಮಿನಲ್ A ಇದೆಯಲ್ವಾ, ಅದು ಪಾಸಿಟಿವ್ ಆಗುತ್ತೆ. ಟರ್ಮಿನಲ್ B ಬಂದು ನಿಮಗೆ ನೆಗೆಟಿವ್ ಆಗುತ್ತೆ. ಇದು ಸಿಂಪಲ್ ಮಕ್ಕಳೇ. ವಿ ಹ್ಯಾವ್ ಎ ಪ್ರೈಮರಿ ಟ್ರಾನ್ಸ್ಫಾರ್ಮರ್, ಸೆಕೆಂಡರಿ ಟ್ರಾನ್ಸ್ಫಾರ್ಮರ್. ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ದ ಚೇಂಜ್ ಇನ್ ಫ್ಲಕ್ಸ್ ಗೆಟ್ ಲಿಂಕ್ಡ್ ವಿತ್ ದಿಸ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ಸಲ್ಲಿ. ಇದಕ್ಕೆ ಲಿಂಕ್ ಆಗುತ್ತೆ. ದೇರ್ಫೋರ್ EMF ಇಸ್ ಇಂಡ್ಯೂಸ್. ಸಿಂಪಲ್ ಇಟ್ ಇಸ್. ಇಲ್ಲಿ ಕೊಡೋದು, ಇಲ್ಲಿ ಇಂಡ್ಯೂಸ್ ಆಗ್ತದೆ. ಇಟ್ ಇಸ್ ಟ್ರಾನ್ಸ್ಫಾರ್ಮರ್. ಇಟ್ ಇಸ್ ಸ್ಟೆಪ್ ಅಪ್ ಸ್ಟೆಪ್ ಡೌನ್. ಅರ್ಥ ಆಯ್ತಾ?
ನೆಕ್ಸ್ಟು ಸೊ ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಪ್ಲಸ್ ಅಲ್ಲಿ ಕೊಟ್ಟಾಗ ಈ ಟರ್ಮಿನಲ್ ಪಾಸಿಟಿವ್ ಆಗುತ್ತೆ, ಇದು ಪಾಸಿಟಿವ್ ಅದು ಆಬ್ವಿಯಸ್ಲಿ ಇದು ನೆಗೆಟಿವ್ ಆಗಬೇಕು. ಸೊ ಪಾಸಿಟಿವ್ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಎರಡು ಪಾಸಿಟಿವ್ ಆಗಿತ್ತು, ಇಟ್ ಇಸ್ ಫಾರ್ವರ್ಡ್ ಬಯಾಸ್, ದೇರ್ ಫೋರ್ ದ ಔಟ್ಪುಟ್ ಈಸ್ ಒಬ್ಟೈನ್ಡ್. ಸೊ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಏನಾಗುತ್ತೆ ಬೇಸಿಕಲಿ, ಸೊ ಈ ಟರ್ಮಿನಲ್ ನಿಮಗೆ ನೆಗೆಟಿವ್ ಆಗುತ್ತೆ, ಈ ಟರ್ಮಿನಲ್ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ನೆಗೆಟಿವ್ ಪಾಸಿಟಿವ್ ಇಟ್ ಬಿಕಮ್ಸ್ ರಿವರ್ಸ್ ಬಯಾಸ್ಡ್, ದೇರ್ಫೋರ್ ಡಯೋಡ್ ಡಸ್ ನಾಟ್ ಕಂಡಕ್ಟ್, ನೋ ಔಟ್ಪುಟ್ ಇಸ್ ಒಬ್ಟೈನ್ಡ್. ಸೊ ನಿಮಗೆ ಔಟ್ಪುಟ್ಟು ಪಾಸಿಟಿವ್ ಸೈಕಲಲ್ಲಿ ಬರುತ್ತೆ, ನೆಗೆಟಿವ್ ಸೈಕಲಲ್ಲಿ ಬರೋದಿಲ್ಲ, ಮತ್ತು ಪಾಸಿಟಿವ್ ಸೈಕಲಲ್ಲಿ ಬರುತ್ತೆ, ನೆಗೆಟಿವ್ ಸೈಕಲಲ್ಲಿ ಬರೋದಿಲ್ಲ. ಅರ್ಥ ಆಗಿದೆ ಸಿಂಪಲ್ ಆಗಿ ಇಷ್ಟೇ. ಈ ಸೆಂಟೆನ್ಸಸ್ನ ನೀವು ಬರೀಬೇಕು. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ದ ಟರ್ಮಿನಲ್ ಎ ಬಿಕಮ್ಸ್ ಪಾಸಿಟಿವ್ with respect to terminal B, diode is forward bias, hence it conducts and output is obtained through load resistor RL. ಸಿಂಪಲ್ ಅರ್ಥ ಆಯ್ತಾ? ಇಷ್ಟು ಬರೆದು ಬಿಟ್ರೆ ಆಮೇಲೆ ನೆಗೆಟಿವ್ ಸೈಕಲ್ ನೀವೇ ಬರೀಬೇಕು. ಸೊ ಯು ಕ್ಯಾನ್ ರೈಟ್ ಬೈ ಯುವರ್ ಸೆಲ್ಫ್. ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ವಾಟ್ ಯು ಕ್ಯಾನ್ ರೈಟ್, terminal A becomes negative, terminal B becomes positive, and then diode is reverse bias, hence it does not conduct and no output is obtained. Just exactly the reverse bariri. We have something called negate statement ಹೇಳ್ತೀವಿ, ಇದರ ಎಕ್ಸಾಕ್ಟ್ ಉಲ್ಟಾ. ಅದಾದಮೇಲೆ they will ask you to write the wave forms, output ಮತ್ತು input wave forms ಬರೀರಿ. ಎಕ್ಸಾಕ್ಟ್ಲಿ ನಾನು ಏನು ಬರ್ದು ಅಂತ ಬರೀರಿ, you will not lose any 1 mark also. Input voltage it is input output wave forms. ಇದು ಇಲ್ಲಿ ವೋಲ್ಟೇಜ್ ಇರುತ್ತೆ, ದಿಸ್ ಇಸ್ ಯುವರ್ ಟೈಮ್ ಪೀರಿಯಡ್. ಅರ್ಥ ಆಯ್ತಾ? ಅದಾದಮೇಲೆ ಸೊ ಇಲ್ಲಿ 1 ಡಯೋಡ್ ಇರೋದ್ರಿಂದ ಇದು ಹಾಫ್ ಅಂತ ಕರಿತೀವಿ. ನಮ್ಮ ಹತ್ರ ನೆಕ್ಸ್ಟ್ ಇರುತ್ತೆ ಈಗ ವಿ ವಿಲ್ ಹ್ಯಾವ್ ಫುಲ್ ವೇವ್ ರೆಕ್ಟಿಫೈಯರ್. ವಾಟ್ ಇಸ್ ಫುಲ್ ವೇವ್ ರೆಕ್ಟಿಫೈಯರ್? ಬೇಸಿಕಲಿ ಮಕ್ಕಳೇ ಪ್ರಿನ್ಸಿಪಲ್ ಸೇಮ್, ಇಟ್ ರಿಮೈನ್ಸ್ ಸೇಮ್. ಡಯೋಡ್ ಕಂಡಕ್ಟ್ಸ್ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್, ಡಸ್ ಕಂಡಕ್ಟ್ ಡ್ಯೂರಿಂಗ್ ರಿವರ್ಸ್ ಬಯಾಸ್. ಅದಾದಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್, ಮತ್ತು ಎಕ್ಸಾಮಲ್ಲಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಒಂದು 4-5 ಸೆಂಟೆನ್ಸ್ ಬರೀರಿ ಮಕ್ಕಳೇ. ಇಟ್ಸ್ ಬೇಸಿಕಲಿ ಎ ಟ್ರಾನ್ಸ್ಫಾರ್ಮರ್. You have a center transformer, 2 diodes are set up as shown in the figure, and load is obtained through load resistor RL ಅಂತ ನಿಮ್ಮ ಓನ್ ಸೆಂಟೆನ್ಸಸ್ ಎಲ್ಲ ಆರಾಮಾಗಿ ಬರೀರಿ, ಟೆನ್ಷನ್ ತೊಗೊಂಬೇಡಿ. ಅರ್ಥ ಆಯ್ತಾ? ಈಗ ಸಿ ವೆರಿ ಸಿಂಪಲ್, ಇಲ್ಲೇನು ಬರಬೇಕು ನಾವು, ಡಯೋಡ್ D1 ಕಂಡಕ್ಟ್ಸ್. ಈಗ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ಅಗೇನ್ ಸೇಮ್ ಸಿಂಪಲ್. ಇಫ್ ಐ ಗಿವ್ ಎನ್ ಔಟ್ಪುಟ್, input has positive mine AC current, during positive half cycle diode D1 becomes positive, so that means terminal A becomes positive, terminal B becomes negative. Diode D1 conducts, D2 does not conduct, but output is obtained through D1 ಇಂದ output ಕೊಡುತ್ತೆ. During negative half cycle ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, the A becomes negative, B becomes positive, therefore ಇಲ್ಲಿ diode D2 becomes forward bias, D1 becomes reverse bias, so D2 will conduct and then output is obtained to load resistor. ಎರಡೂ ಕೇಸಲ್ಲಿ ಯಾವುದೋ ಒಂದು ಕಂಡಕ್ಟ್ ಮಾಡುತ್ತೆ. ಪಾಸಿಟಿವ್ ಹಾಫ್ ಸೈಕಲಲ್ಲಿ D1 ಕಂಡಕ್ಟ್ ಮಾಡುತ್ತೆ, ನೆಗೆಟಿವ್ ಹಾಫ್ ಸೈಕಲಲ್ಲಿ D2 ಕಂಡಕ್ಟ್ ಮಾಡುತ್ತೆ. ಸೊ ವಿ ಆರ್ ಗೆಟಿಂಗ್ ದ ಔಟ್ಪುಟ್ ಇನ್ ಬೋತ್ ದ ಕೇಸಸ್. ಸೊ ನಾನೊಂದು ಫುಲ್ ವೇವ್ ಒಂದು AC ಕರೆಂಟ್ ಕಳಿಸಿದ್ರೆ ನನಗೆ ಪಾಸಿಟಿವ್ ಸೈಕಲಲ್ಲೂ ಬರುತ್ತೆ, ನೆಗೆಟಿವ್ ಸೈಕಲ್ ಪಾಸಿಟಿವ್ ಮತ್ತು ಎರಡರಲ್ಲೂ ಬರುತ್ತೆ. ಅರ್ಥ ಕ್ಲಿಯರಾಗಿ ಎರಡರಲ್ಲೂ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ವಿ ಹ್ಯಾವ್ ಎ ಸರ್ಕ್ಯೂಟ್ ಆಗಿ. ಇದು ನಿಮ್ಮ ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ಸ್. ಎಕ್ಸಾಮಲ್ಲಿ ಕೇಳಿದ್ರೆ ಕ್ಲಿಯರ್ ಆಗಿ ಡ್ಯೂರಿಂಗ್ ಪಾಸಿಟಿವ್ ಸೈಕಲ್ ಟರ್ಮಿನಲ್ A becomes positive with respect to B, and diode D1 is forward bias, and then diode D2 is reverse biased, hence output is obtained through diode D1. So load resistor RL. The negative half cycle exactly opposite ನೀವೇ ಬರೀರಿ, and ಇದು ಇನ್ಪುಟ್ ಮತ್ತು ಔಟ್ಪುಟ್ ವೇವ್. ಅರ್ಥ ಆಯ್ತಾ ಮಕ್ಕಳೇ? So I hope you understood. It was very easy chapter. ಆಯಿತಾ? ಸೊ ಇಷ್ಟೇ. ಸೊ ನಾನು ಏನು ಹೇಳ್ಕೊಟ್ಟು N ಟೈಪ್ P ಟೈಪ್ ಎಲ್ಲದು ನೀವು ನೆನ್ಪಿಟ್ಕೊಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಸೊ ನೋಡೋಣ ಎಷ್ಟು ಜನ ಎಷ್ಟು 1 ಶಾಟ್ ಲೆಕ್ಚರ್ಸ್ನ ಮುಗಿಸಿದ್ದೀರಾ ಅಂದ್ಬಿಟ್ಟು. ಆ್ಯಂಡ್ ಎಲ್ಲರೂ ಮುಗಿಸ್ಲೇಬೇಕು ಔಟ್ ಆಫ್ 14. ದಟ್ಸ್ ವೆರಿ ಇಂಪಾರ್ಟೆಂಟ್. ವಿತ್ ದಿಸ್ ಎಲ್ಲ MCQs ಎಲ್ಲನೂ ಕವರ್ ಆಯಿತು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಕಂಪಲ್ಸರಿ ಲೈಕ್ ಮಾಡಿ. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ನೀವು 70 ಔಟ್ ಆಫ್ 70ಗೆ ಟಾರ್ಗೆಟ್ ಮಾಡಲೇಬೇಕು ಫಿಸಿಕ್ಸಲ್ಲಿ. ಇದು ನನ್ನ ಒಂದು ಆಸೆ, ನನಗೆ ನಿಮ್ಮಿಂದ ಬೇಕು. ಮಕ್ಕಳೇ, ದಟ್ಸ್ ಇಟ್, ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಆ್ಯಂಡ್ ಟೇಕ್ ಕೇರ್.